ಶ್ರೀ ಗುರು ಮಡಿವಾಳ ಮಾತೆ ದೇವ ಜಯವಾಗಲಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾರೆ. ಹಿರಿಯರು ಶಿವಪ್ಪ ಮಡವಾಳವರು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಉತ್ತರ ಕರ್ನಾಟಕ ಮಡವಾಳ ಸಮಾಜದ ಅಧ್ಯಕ್ಷರಾಗಿರುವಂಥ ಎಂ.ಕೆ. ಹನುಮಂತಪ್ಪನವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಕೊಪ್ಪಳ ಜಿಲ್ಲಾ ಮಡವಾಳ ಸಮಾಜದ ಅಧ್ಯಕ್ಷರಾಗಿರುವಂಥ ದುರ್ಗೇಶ್ ಮಡವಾಳವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಫಕೀರಪ್ಪ ಮಡವಾಳವರು ಉತ್ತರ ಕರ್ನಾಟಕ ಮಡವಾಳ ಸಮಾಜದ ಉಪಾಧ್ಯಕ್ಷರು ಹಿರಿಯರಾಗಿರುವಂಥ ಫಕೀರಪ್ಪ ಮಡವಾಳವರು, ಅದೇ ರೀತಿ ಗದಗ ಜಿಲ್ಲಾ ಮಡವಾಳ ಸಮಾಜದ ಅಧ್ಯಕ್ಷರಾಗಿರುವಂಥ ನಿರ್ಮಲಾ ಮಡವಾಳವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ರಾಘವೇಂದ್ರ ಮಡವಾಳವರು ಸಮಾಜದ ಹಿರಿಯ ಮುಖಂಡರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಬೆಟಗೇರಿ ಭಾಗದ ಮಂಜಣ್ಣ ಮಡವಾಳವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಪರಸಪ್ಪ ಮಡವಾಳವರು ಕೂಡ ಎಲ್ಲರನ್ನ ಒಗ್ಗೂಡಿಸಿ ಮಡಿವಾಳ ಮಾಚಿದೇವರ ಒಂದು ಅನುಭವವನ್ನು, ಅವರ ವಚನಗಳ ಮತ್ತು ಜೀವನದ ಮೌಲ್ಯಗಳನ್ನು ಭಕ್ತಾದಿಗಳಿಗೆ, ಸಮಾಜದ ಜನರಿಗೆ ತಿಳಿಗೊಳಿಸೋದು ಈ ಕಾರ್ಯಕ್ರಮದ ಬಹುದೊಡ್ಡ ಒಂದು ಉದ್ದೇಶ. ಅದೇ ರೀತಿ ಸಮುದಾಯದ ಒಗ್ಗಟ್ಟಿನಿಂದ ಮುಂಬರುವಂಥ ಸಮುದಾಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಅವರ ಮಕ್ಕಳ ಶೈಕ್ಷಣಿಕ ಮತ್ತು ಸಾಮಾಜಿಕ ದೇವರಾದ ಶ್ರೀ ಗುರು ಮಡಿವಾಳ ಮಾಚಿದೇವರನ್ನು ಮನದಲ್ಲಿ ನೆನೆಯುತ್ತಾ ನಾನು ಪ್ರಾರ್ಥನಾ ಗೀತೆಯನ್ನು ಹಾಡಲು ಬಯಸುತ್ತೇನೆ. ಕಾಸಿ ಕಮ್ಮಾರನಾದ
ಧನ್ಯವಾದಗಳು. ಇತ್ತ ಮನಗೆ ನೀವು ಕೇಳಿ ಬಸವ 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 ಎಂದು ಮದ್ದನಕ್ಕೆ ಅವನ ಭಕ್ತಿ ಶೂನ್ಯಕಾಲ ಕಲಿದೇವದೇವ ಎನ್ನುವಂಥ ಬಡವ ಮಾತೃದೇವರ ಒಂದು ವಚನವನ್ನು ಮನದಲ್ಲಿ ಸ್ಮರಿಸಿಕೊಂಡು ಇಲ್ಲಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಶ್ರಾವಣ ಮಾಸದ ಮನೆಗೆ ಮಾಡಿಸಿದ ಕಾರ್ಯಕ್ರಮ. ಈ ದೀಪ ಪ್ರತಿಯೊಬ್ಬ ಮಡಿವಾಳ ಸಮಾಜದ ಬಾಂಧವರ ಮನೆಯ ದೀಪ ಆಗಿ ಅವರ ಬಾಳುವ ಮನೆಗಳಲ್ಲಿ ಸಮಾಜ ಕೂಡ ಪ್ರಾಮುಖ್ಯತೆಯನ್ನು ಬಳಸಲಿ. ಸಮಾಜದ ಸರ್ವ ಜನ ಸಾಮಾಜಿಕವಾಗಿ ಕಾಣಿಸುತ್ತಾ? ಕ್ಯಾಮ್ರಾ ಕಾಣಿಸುತ್ತಾ? ಕ್ಯಾಮ್ರಾ ಕಾಣಿಸುತ್ತಾ ನಂತ? ಕಟ್ಕೊಳ್ಳಿ. ಮಡಿವಾಳ ಮಾಚಿದೇವರ ಆದರ್ಶಗಳು ನಮ್ಗೆ ಪ್ರೇರಣಾದಾಯಕವಾಗಲಿ ಎನ್ನುವಂಥ ಮಹದುದ್ದೇಶವನ್ನು ಇಟ್ಟುಕೊಂಡು ಪೂಜ್ಯ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮಿಗಳು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡುವ ಮೂಲಕ ಸಾಕ್ಷಿಯಾಗಬೇಕು. ಅದನ್ನು ಅದೇ ರೀತಿ ಹಿರಿಯರಾಗಿರುವಂಥ ಉತ್ತರ ಕರ್ನಾಟಕ ಮಡಿವಾಳ ಸಮಾಜದ ಹಿರಿಯರು ಅಧ್ಯಕ್ಷರಾಗಿರುವಂಥ ಹನುಮಂತಪ್ಪ ಅವರು, ಫಕೀರಪ್ಪ ಸರ್ ಅವರು, ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರುವಂಥ ದುರ್ಗೇಶ್ ಮಡಿವಾಳ ಅವರು, ನಮ್ಮ ಗದಗ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂಥ ಶಿವಪ್ಪ ಮಡಿವಾಳ ಅವರು, ಮಹೇಶ್ ಮಡಿವಾಳ ಅವರು, ನಿಮ್ಮಣ್ಣ ಮಡಿವಾಳ ಅವರು, ದಾಮಣ್ಣ ಮಡಿವಾಳ ಅವರು ಎಲ್ಲರೂ ಕೂಡ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆಯನ್ನು ಕೊಡಬೇಕು. ತದನಂತರ ಅಧ್ಯಕ್ಷರ ಈಗ ಪೂಜ್ಯ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವುದರ ಮೂಲಕನೂ ಕೂಡ ಭಾವಚಿತ್ರಕ್ಕೆ ಪುಷ್ಪ ನಮನ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಮಡಿವಾಳ ಮಾಚಿದೇವಾಯ ನಮಃ. ಹಾಂ ಎಸ್ ಬರ್ರಿ ಹಂಗೆ. ಓಕೆ ಹಾಂ ಎಸ್ ಧನ್ಯವಾದಗಳು. ಚಿನ್ನಪ್ಪ ಮಡಿವಾಳ ಅವರು ಪುಷ್ಪಾರ್ಪಣೆಯನ್ನು ಸಲ್ಲಿಸಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿ ನಮ್ಮ ಗದಗ ಜಿಲ್ಲಾ ಮಡಿವಾಳ ಸಮಾಜದ ಗೌರವಾಧ್ಯಕ್ಷರಾಗಿರುವಂಥ ಶಿವಪ್ಪ ಮಡಿವಾಳ ಅವರಿಗೆ ನಗರದವರು ಪುಷ್ಪಾರ್ಪಣೆಯನ್ನು ಕೊಡುವ ಮೂಲಕ ಅವರು ಕೂಡ ಸಾಂಕೇತಿಕವಾಗಿ ಸಾಧಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ಫಕೀರಪ್ಪ ಮಡಿವಾಳ ಸರ್ ಅವರಿಗೆ ವಿನೋದ್ ಮಡಿವಾಳ ಅವರು ಪುಷ್ಪಾರ್ಪಣೆಯನ್ನು ನಡೆಸುವ ಮೂಲಕ ಅವರು ಕೂಡ ಸಾಧಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ನಮ್ಮ ಗದಗ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಮ್ಮಣ್ಣ ಮಡಿವಾಳ ಅವರಿಗೆ ಸುನೀಲ್ ಮಡಿವಾಳ ಅವರು ಪುಷ್ಪವನ್ನು ಸಲ್ಲಿಸುವ ಮೂಲಕ ಅವರು ಕೂಡ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿ. ಅದೇ ರೀತಿ ಇನ್ನೋರ್ವ ಗದಗ ಜಿಲ್ಲಾ ಮಡಿವಾಳ ಸಮಾಜದ ಉಪಾಧ್ಯಕ್ಷರಾಗಿರುವಂಥ ದಾಮಣ್ಣ ಮಡಿವಾಳ ಅವರಿಗೆ ನಾಗರಾಜ್ ಮೋಟಿ ಅವರು ಪುಷ್ಪಾರ್ಪಣೆಯನ್ನು ಮಾಡುವ ಮೂಲಕ ಅವರು ಕೂಡ ಸ್ವಾಗತಿಸಬೇಕು. ನಮ್ಮಲ್ಲಿ ಹಿರಣ್ಣ ಮಡಿವಾಳ ಅವರು ಅದೇ ರೀತಿ ಗದಗ ವಿಷಯದ ಅಧ್ಯಕ್ಷರಾಗಿರುವಂಥ ಮಹೇಶ್ ಮಡಿವಾಳ ಅವರಿಗೆ ಆನಂದ್ ಮಡಿವಾಳ ಅವರು ಪುಷ್ಪವನ್ನು ಸಲ್ಲಿಸುವ ಮೂಲಕ ಅವರು ಕೂಡ ಸಾಗಿಸಬೇಕಂತ ಅವರಲ್ಲಿ ವಿನಂತಿ. ಇನ್ನೊಬ್ಬ ಹಿರಿಯರಾಗಿರುವಂಥ ರಾಘವೇಂದ್ರ ಮಡಿವಾಳ ಅವರಿಗೆ ಜಂಗಣ್ಣ ಮಡಿವಾಳ ಅವರು ಪುಷ್ಪವನ್ನು ಸಲ್ಲಿಸಬೇಕಂತ ಅವರಲ್ಲಿ
ಅದೇ ರೀತಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿರುವಂತಹ ನಿರ್ಮಲಾ ಅವರಿಗೆ ಉಮ್ಮಕ್ಕ ಮಡವಾಳವರು ಬಂದ ಪುಷ್ಪಾರ್ಪಣೆಯನ್ನು ಸಲ್ಲಿಸಬೇಕೆಂದು ವಿನಂತಿ. ಅದೇ ರೀತಿ ತೀರಾ ಹಿಂದಿರ್ತಕ್ಕಂಥ ಸಂಘಟನೆ, ತೀರಾ ಹಿಂದಿರ್ತಕ್ಕಂಥ ಸಮಾಜವನ್ನು ಮಡಿವಾಳ ಸಮಾಜವನ್ನು ಯಾವತ್ತೂ ಕೂಡ ಮರೆಯಬಾರದು. ಅದರ ಮನೆಯಲ್ಲಿರ್ತಕ್ಕಂಥ ಗುರುಗಳು ಯಾವುದೇ ದುರುದ್ದೇಶ ಇಲ್ಲದೆ, ಫಲ ಅಪೇಕ್ಷೆ ಇಲ್ಲದೆ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳನ್ನು ಸುತ್ತಿ ನನ್ನೆಲ್ಲ ಸಮಾಜವನ್ನು ಒಗ್ಗೂಡಿಸಿ ಆ ಸಮಾಜವನ್ನು ಒಂದುಗೂಡಿಸಬೇಕು. ಆ ಸಮಾಜವನ್ನು ಒಂದುಗೂಡಿಸುವ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ದೂರ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಜಿಲ್ಲಾ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ ಹೊರತು ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇಲ್ಲ. ಅದರ ಒಂದು ಕೊರತೆ ಏನಂದ್ರೆ ನಾವು ಇರ್ತಕ್ಕಂಥ ಎಲ್ಲರೂ ಕೂಡ ಕೇವಲ ಮಡಿವಾಳ ಸಮಾಜದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಪ್ರತಿದಿನ 24 ತಾಸುಗಳಿಗೆ 12ರಿಂದ 18 ತಾಸು ನಮ್ಮ ಕಾಯಕಗಳನ್ನು ಮಾಡ್ತೀವಿ. ಆ ನಮ್ಮ ಕಾಯಕಗಳನ್ನು 18 ತಾಸು ಮಾಡುವಂಥ ಸಂದರ್ಭದೊಳಗೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಇತರೆ ಸಮಾಜಗಳ ಕಾರ್ಯ ಚಟುವಟಿಕೆಗಳು ಯಾವ ಮಟ್ಟಕ್ಕೆ ನಡೀತವೋ ಅವುಗಳಲ್ಲಿ ನಾವು ಎಷ್ಟು ಭಾಗವಹಿಸ್ತೀವಿ ಅನ್ನೋದನ್ನ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಅಲ್ಲಿ ನಾವು ಆಸಕ್ತಿಯಿಂದ ಭಾಗವಹಿಸ್ತೀವಿ, ಅಲ್ಲೇ ನಾವು ತನು ಮನ ಧನ ಎಲ್ಲವನ್ನೂ ಕೊಟ್ಟು ಭಾಗವಹಿಸ್ತೀವಿ. ಅದು ಮಡಿವಾಳನ ಒಂದು ಕಡೆ ಕೂರಿಸುವಂಥ ಶ್ರಮ ನಾವು ಹಾಕೊಂಡು ಹೋದಾಗ ಇದು 101 ಸಮಸ್ಯೆಗಳು ಉದ್ಭವಿಸೋದು ಮಾತ್ರ. ಕಾರಣಗಳು ಸಾಕಷ್ಟು ಹೋಗ್ತಾವೆ. ಬಟ್ ನಮಗೆ ನೋವಿನ ಸಂಗತಿ ಏನಂದ್ರೆ ನಮಗೋಸ್ಕರ ಮಾಡೋದು ಬೇಡ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತು ನಾವು ಅನುಭವಿಸ್ತಕ್ಕಂಥ ಕಷ್ಟಗಳು, ಇವತ್ತು ನಾವು ಅನುಭವಿಸ್ತಕ್ಕಂಥ ತೊಂದರೆಗಳು, ಇವತ್ತು ನಾವು ಅನುಭವಿಸ್ತಕ್ಕಂಥ ಅವಮಾನಗಳು ನಮ್ಮನ್ನು ದೂರ ಆಗಬೇಕಂದ್ರೆ ನಾವು ಏನು ಅವಮಾನಗಳನ್ನು ಒಳಪಡ್ತಾ ಇದ್ದೀವಿ
ಇಂಥ ಒತ್ತಡದ ನೀತಿಯನ್ನ ಅವು ಸರ್ಕಾರಗಳು ಅರ್ಥ ಮಾಡ್ಕೊಂಡಿರ್ತಾನ ಮಡಿವಾಳ ಯಾವ ಕೂಗಿಗೂ ಬೆಲೆ ಸಿಗ್ತಾ ಇಲ್ಲ. ನನ್ನ ಹೇಳೋದಿಷ್ಟೇ, ಯಾಕಂದ್ರೆ ಸಮಯ ಭಾಳ ಆಗಿದೆ, ಮಾತಾಡಬೇಕಾದ ಜಗದ್ಗುರುಗಳು ಅದರ ಏನು ಪ್ರತಿ ವರ್ಷದಂತೆ ಕಾಯಕ ಜನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದೊಳಗ ಶ್ರೀಗಳ ಕುಟುಂಬ ಆಗಿರ್ಬೋದು, ಶ್ರೀಗಳ ಪಟ್ಟಾಭಿಷೇಕ ಆಗಿರ್ಬೋದು, ಈ ಮಟ್ಟದ ವ್ಯವಸ್ಥೆಯ ಬಗ್ಗೆ ಜನವರಿ 5 ಮತ್ತು 6ನೇ ತಾರೀಕಿಗೆ ಏನು ಪ್ರತಿ ವರ್ಷದಂತೆ ಕಾಯಕ ಜನೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ, ಅದೇ ರೀತಿ ಬರುವ ಜನವರಿ 5 ಮತ್ತು 6ನೇ ತಾರೀಕಿಗೆ ಕಾಯಕ ಜನೋತ್ಸವ ಕಾರ್ಯಕ್ರಮ ಇರೋದಿಲ್ಲ. ನಾನು ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಯಾರೂ ಕೂಡ ನಮಗೆ ಫೋನ್ ಮಾಡಿ ಹೇಳಿಲ್ಲ, ಯಾರೂ ಕೂಡ ನಮಗೆ ಕರೆದಿಲ್ಲ, ಆದರೆ ನಮಗೆ ಫೋನ್ ಮಾಡಿ ನಿಂಬಣ್ಣೆ ಮಾಡಿ ಫಕೀರಪ್ಪ ಮಾಡಿದ್ರು, ನೀವು ಯಾವುದೂ ಬೇಡ. ಇವತ್ತು ಶ್ರೀಮಠದ ಸಂದೇಶ ಇದೆ. 6 ಮತ್ತು 5ನೇ ತಾರೀಕಿಗೆ 365 ದಿನಗಳಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬೇರೆ ಬೇರೆ ರೀತಿಯೊಳಗೆ ಯೂಸ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ, ಸಮಯವನ್ನು ಕಳಿತೀವಿ, ನಮ್ಮ ಶ್ರಮವನ್ನು ಹಾಕ್ತೀವಿ, ನಮ್ಮ ಆರ್ಥಿಕತೆಯನ್ನು ಅದಕ್ಕೆ ಹಾಕ್ತೀವಿ. ಅದು 5 ಮತ್ತು 6ನೇ ತಾರೀಕಿಗೆ ನನ್ನ ಮಠ, ನನ್ನ ಮಡಿವಾಳ ಸಮಾಜದ ಮಠ, ನನ್ನ ಗುರು, ಆ ಭಾವನೆಯನ್ನು ನೀವು ತಗೊಂಡು 5 ಮತ್ತು 6ನೇ ತಾರೀಕಿಗೆ ಯಾರು ಹೇಳಿ ಬಿಡಲಿ, ಯಾರು ಕರೀಲಿ ಬಿಡಲಿ, ನಿಮ್ಮೂರ 3 ಗಂಟೆ ನೋಡುವ 6 ಮಂದಿ ಬನ್ನಿ. ಒಂದು ಮನೆಗೆ ಎಲ್ಲ ಮಂದಿ ಬರ್ರಿ, 30 ಗಂಟೆ ನೋಡುವ 60 ಮಂದಿ ಬನ್ನಿ. ಒಂದು ಗಾಡಿ ಮಾಡ್ಕೊಂಡು ಬರ್ರಿ. ಧರ್ಮಸ್ಥಳ ಹೋಗ್ತೀರಿ, ತಿರುಪತಿ ಹೋಗ್ತೀರಿ, ಎಲ್ಲೆಲ್ಲೋ ಹೋಗ್ತೀರಿ, ಶಿರ್ಡಿ ಸಾಹೇಬ್ ಹೋಗ್ತೀರಿ. ಅವರು ದೇವರ ಭಕ್ತಿ ಎಲ್ಲರಿಗೂ ಬೇಕು, ಎಲ್ಲ ದೇವರು ಒಂದೇ ನನಗೆ. ಬಟ್ ಅಂತೆಲ್ಲ ವ್ಯಕ್ತಿಗಳ ಮಧ್ಯೆ, ಅಷ್ಟೆಲ್ಲ ಅಭಿಮಾನಿಗಳ ಮಧ್ಯೆ ಕೇವಲ 2 ದಿನ ಚಿತ್ರದುರ್ಗ ಮಠದಲ್ಲಿ ನಡೀತಕ್ಕಂಥ ಕಾಯಕ ಜನೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ಮಡಿವಾಳರು ಏನಾದರೂ ಒಂದಾಗಿ ಸೇರಿಕೊಂಡ್ರೆ 5 ಮತ್ತು 6ನೇ ತಾರೀಕಿನ ಸಭೆಯನ್ನು ನೋಡಿ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡತಕ್ಕಂಥ ಸರ್ಕಾರ ಗಣಗಳ ನಡುವೆ ತರುವಂಥ ಸಂದೇಶವನ್ನು ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಆಗತ್ತೆ ಹೊರತು ಈ ಕುರಿತ ನಾವು ಇವತ್ತು ನನ್ನ ಒಂದ ಮಾತಾಡಿದೆ. ನಾನು ಕರ್ನಾಟಕ ರಾಜ್ಯ ಮಡಿವಾಳರಿಗೆ ಯಾರು ದೊಡ್ಡದು ಅನ್ನೋದಂದ್ರೆ ಚಿತ್ರದುರ್ಗ ಶ್ರೀಮಠ ಒಂದನ್ನು ಬಿಟ್ಟು ಯಾರು ದೊಡ್ಡರಿಲ್ಲ. ಚಿತ್ರದುರ್ಗ ಶ್ರೀಮಠ ಮಾತ್ರ ನಮ್ಗೆ ದೊಡ್ಡ ಹೊರತು, ಅದು ಮಾತ್ರ ನಮ್ಗೆ ಆರಾಧ್ಯತೆ ಹೊರತು, ಅದರ ಸಂದೇಶ ಮಾತ್ರ ನಮ್ಗೆ ಶ್ರೇಷ್ಠ ಹೊರತು ಇನ್ನುಳಿದಿರ್ತಕ್ಕಂಥ ಯಾವ ವ್ಯಕ್ತಿ ಸಂದೇಶನೂ ಕೂಡ ದೊಡ್ಡದಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಾವು ಮತ್ತೊಮ್ಮೆ ತಮ್ಮ ಹತ್ರ ಶ್ರೀಮಠದ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಮನಸಾಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. 5 ಮತ್ತು 6ನೇ ತಾರೀಕು 2026 ಜನವರಿ ತಿಂಗಳ ನಿಮ್ಮ ಹಳ್ಳಿಯಿಂದ ಇವೆಲ್ಲರೂ ಕೂಡ ನಮ್ಮ 5ನೇ ತಾರೀಕಿಗೆ 6ನೇ ತಾರೀಕು ಬರಾಕತ್ತಿದ್ವಿ. ಏನು ಮಾಡೋದು, ಬಸ್ ಸ್ಟ್ರೈಕ್ ಆಗಿದ್ರು. 5ನೇ ತಾರೀಕು 6ನೇ ತಾರೀಕು ಬರಾಕತ್ತಿದ್ವಿ, ಅವತ್ತ ನಮ್ಗೆ ಗೊಬ್ಬರ ಹಾಕೋದಿತ್ತು. 5ನೇ ತಾರೀಕು 6ನೇ ತಾರೀಕು ಬರಾಕತ್ತಿದ್ವಿ, ಮಳೆ ಹೆಚ್ಚಿಬಿಡ್ತು. ಇವು 365 ದಿನ ಇರ್ತವ್ರಿ. ಶಿರ್ಡಿ ಸಾಹೇಬರು ನಿಮ್ಗೆ ಕ್ಲೋಸ್ ಅಂತ 10 ಕಿಲೋಮೀಟರ್ ಮಾಡ್ಕೊಂಡು ಹೋಗಿರಿ ನೀವು. ತಿರುಪತಿ ತಿಮ್ಮಪ್ಪಂದು ಎಷ್ಟೋ ಮೆಟ್ಟು ಹಚ್ಚಿದ್ರೆ ಪುಣ್ಯ ಬರ್ಕೊಂಡು ಹೋಗಿರಿ ನೀವು. ಅದು ಮಳೆ ನೋಡಿಲ್ಲ, ಗಾಳಿ ನೋಡಿಲ್ಲ, ಬಿಸಿಲು ನೋಡಿಲ್ಲ. ಚಿತ್ರದುರ್ಗ ಮಠಕ್ಕೆ ಬರ್ರಿ, ನಮ್ಮ ಶಾಲೆಗಳು ಬರ್ತಾರಲ್ಲ, ಒಂದು ಕಡೆ ಗೊಬ್ಬರ ಹಾಕಿ ಅಂತಾರ, ಒಂದು ಕಡೆ ಮಳೆ ಹೆಚ್ಚಿಗೆ ಅಂತಾರ, ಒಂದು ಕಡೆ ಬಸ್ ಸ್ಟ್ರೈಕ್ ಅಂತ ಅಂತಾರ. ಬ್ಯಾಡ್ರಿ, ಉದ್ದಾರ ಆಗಲ್ಲ. ನಮ್ಮ ಹಿರಿಯರ ಸತ್ರು ಅಪ್ಪ ಬೆಳೆಸಿದ ಆಮದ ಬರತ್ತ ಗುರುನಾಥನ್ ಸಾಯಬೇಕು ಅಂತೇಳಿ ಯಾವ ಸಂವಿಧಾನದವರು ಯಾವ ಸ್ವಾಮಿಗಳು ಬರೆದಿಟ್ಟಿಲ್ಲ. ನಾನು ಒಂದು ಮಾತು ಹೇಳ್ತಿಲ್ಲ, ನಾನು ಹೋಗುವ ದಾರಿಯಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ, ಅಂದರೆ ನಾನು ಹೋಗುವ ದಾರಿಯಲ್ಲಿ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ ದಾರಿ ನನ್ನನ್ನು ತಪ್ಪಿಸುವುದಕ್ಕಿಂತ ಮುಂಚಿತವಾಗಿ ದಾರಿಯನ್ನು ನಾವು ಬದಲಾವಣೆ ಮಾಡಿಕೊಂಡ ಮಾತ್ರ ನಮ್ಮ ಗುರಿಯನ್ನು ನೋಡ್ಕೊಳ್ಳೋದು. ಎಲ್ಲ ನಮ್ಮ ಅಪ್ಪ ಅರಿವಿದ್ದ ನಾನು ಅರಿವಿದ್ದೀನಿ, ನಮ್ಮ ಮಕ್ಕಳು ಅರಿವಿಲ್ಲ ಅನ್ನೋದಾದ್ರೆ ಯಾವ ಮಠನೂ ಕೂಡ ಯಾವ ದೇವರು ಕೂಡ ನಮಗೆ ಬಂದ್ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಬಂದ್ ಮಾಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀಮಠದ ಆಸ್ತಿ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಮಡಿವಾಳರನ್ನು ಹೊರತುಪಡಿಸಿದರೆ ಯಾವುದೋ ಆಸ್ತಿ ಇಲ್ಲ. ನಾನು ಹಂಗಂದ್ರೆ ನೀವು ರೊಕ್ಕ ತಗೊಂಡ್ರೆ ಕರೆದಿಲ್ಲ. ನಾನು ಹೇಳಿದಷ್ಟೇ, ಶ್ರೀಗಳ ಕರೆದ ಬಂದು ನಿಮ್ಮನ್ನ ಕರೆದ ಬರ್ತಾರೆ ಬಿಡ್ತಾರೆ, ನಿಮ್ಗೆ ಬಿಟ್ಟು ವಿಚಾರ. ನಾನು ವೈಯಕ್ತಿಕ ಕರೆದ ಬರೋದು ನಿಮ್ಗೆ ಬಿಟ್ಟು ವಿಚಾರ. ಅದು ಶ್ರೀಮಠ ಕರೆದೈತೆ ಅನ್ನೋದಾದ್ರೆ, ಶ್ರೀಮಠದ ಸಂದೇಶ ನನಗೆ ಬಂದೈತೆ ಅನ್ನೋದಾದ್ರೆ ನಿಮ್ಮನ್ನು ಹೇಳಿ ಬಿಡಲಿ, ನೀವು ಬಂದು ಕುಂದ್ರಿ, ಶ್ರೀಮಠದ ಶಕ್ತಿ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜನವರಿ 2026 5 ಮತ್ತು 6ನೇ ತಾರೀಕಿಗೆ ಯಾರು ಹೇಳಿ ಬಿಡಲಿ, ನಿಮ್ಮ ಊರಾಗ ನಿಮ್ಮ ಹತ್ತೊಂಬತ್ತು ಊರಾಗ ಯಾರು ಬಂದಿಲ್ಲ, ಯಾರು ವಿಷಯ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ನಿಮ್ಮ ಸಂಬಂಧಿಕರು ಮಾಡಿಕೊಳ್ಳಿ. ನಿಮ್ಮೂರಾಗ ಏನು ನೀವು ಮತ್ತೆ ನೀವು ಹೇಳಿ ನಾವು ನಿಮ್ಮ ಸಂಬಂಧಿಕ ಬರ್ತಾರೆ, ಅವ್ರು ಫೋನ್ ಮಾಡಿ ಕೇಳ್ತಾರೆ. ಆರಾಮಾದ್ರೆ ಇಲ್ಲ, ಊಟ ಆಗ್ತಾ ಇಲ್ಲ, ಮಳೆ ಬೆಳೆ ಆಗ್ತಾ ಇಲ್ಲ ಅಂದಾಗ ಹಿಂಗೆ ಹೇಳಿ ಶ್ರೀಮಠ ಮಾತಾಡ್ತಾರೆ.
ಇಂಥದ್ದು ಹೇಳಿದ್ರು. ಅವತ್ತೈದೇ 6ನೇ ತಾರೀಕು ನಾವು ಬರ್ತೀವಿ, ನೀವು ಬರೀತೀರಿ. ನಿಮ್ಮ ಸೇವಾ ಸಮಾಚಾರ ವಿಚಾರ ಮಾಡೋದ್ರ ಜೊತೆಗೆ ಶ್ರೀಮಠದ್ದು ಮಾತಾಡಿದಾಗ ಎಲ್ಲರೂ ಅರ್ಥ ಮಾಡ್ಕೊಂಡು ಹೇಳ್ತಾ ಸಮಯ ಭಾಳ ಇದೆ, ನಾವು ಮಾತಾಡೋದು ಬಹಳ ಇದೆ, ಅದು ಬೇಡ. ಮತ್ತೊಮ್ಮೆ ನಾವೇನಂತೆ ನಾವೆಲ್ಲ ಹೋದಾಗ ವ್ಯಕ್ತಿ ಕರೆದಾಗ ಗೊತ್ತಿಲ್ಲ, ಶ್ರೀಮಠ ಕರೆದಾಗ ಮಾತ್ರ ಎಲ್ಲರೂ ಕೂಡ ಹಾಜರಾಗುವಂಥ ಭಕ್ತಿಯನ್ನು ತಮ್ಮ ಹತ್ರ ಬಳಸ್ಕೊಂಡಾಗ ಮಾತ್ರ ಕರ್ನಾಟಕ ರಾಜ್ಯಗಳು ಮಡಿವಾಳ ಒಂದು ನ್ಯಾಯ ಸಿಗುತ್ತೆ ಹೊತ್ತು ಇಲ್ಲದ ನಾವು ವಿನ್ನ ಮಾಡ್ಕೊಂಡು ಹೋದ್ರೆ ನಮ್ಗೆ ಇಷ್ಟಕ್ಕೆ ಹೇಳ್ತಾರೆ ಬೆಳೀತಾರೆ ಅನ್ನುವಂಥ ಸಂದೇಶವನ್ನು ಹೇಳ್ತಾರೆ. ಮಾತಾಡುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಈ ಸಭೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಮಧ್ಯಾಹ್ನದ ವಂದನೆಗಳನ್ನು ಹೇಳ್ತಾ ನನ್ನ ಪ್ರಾಥಮಿಕ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಜೈ ಜೈ ಮಡಿವಾಳ. ಚಿತ್ರದುರ್ಗ ಮಾಸಾಂಗಗಳಿಗೆ ಬಾಲಗಳನ್ನು ನಡೆಸುತ್ತಾ ಈ ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ನಮ್ಮ ಹಿರಿಯರು ಸೋದರರು ಎಲ್ಲರಿಗೂ ನಮ್ಮ ನಮಸ್ಕಾರ. ಹಾಗೂ ಮುಂದೆ ಭಾಗದಲ್ಲಿರುವ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಮ್ಮಂದಿರು, ನಮ್ಮ ಸಮಾಜ ಬಾಂಧವರು ಹಾಗೂ ಮುಂದೋಗಿ ಯಾರಾದರೂ ಅವರಿಗೂ ನಮ್ಮ ನಮಸ್ಕಾರವನ್ನು ಹೇಳ್ತಾ, ನಾವು ಈ ಉದ್ದೇಶ ನಮ್ಮ ಕಾರ್ಯಕ್ರಮ ಉದ್ದೇಶ ಏನು ಮಾಡಿದೆ ಅಂತ ಹೇಳಿದರೆ ಅವರು ಏನಂದರೆ ನಮ್ಮವರು ನಾವೆಲ್ಲ ಒಕ್ಕಟ್ಟಾಗಿರಬೇಕು. ಒಕ್ಕಟ್ಟಾಗಿರ್ಬೇಕಾದ್ರೆ ನಾವು ನಾಲ್ಕು ಬರಬೇಡ್ರಿ, ಅಪ್ಪಿ ತಪ್ಪಿ ಅವ್ರ ಹಬ್ಬದಲ್ಲಿ ಒಂದು ಆಶ್ವಾಸ ಕೊಟ್ಟು ಇವತ್ತು ನಾವು ನಿಮ್ಮ ಊರಿಗೆ ಹೊತ್ತಿದ್ದೀವಿ ಅಂತ ಹೇಳಿ ಕೂಡ ಬಂದಿಲ್ಲ ಅಂದರೆ ಅವರು ಬೇಜಾರಾಗುತ್ತೆ. ಆ ಥರ ಯಾರು ಮಾಡಬಾರ್ದು. ಆಮೇಲೆ ಒಂದೊಂದು ನಮಗೆ ಹೇಳಿಲ್ಲ ನಿಮಗೆ ಹೇಳಿಲ್ಲ ಅಂತ ಎಲ್ಲಿ ನಮ್ಮ ನಡವಳಿಕೆ ಎಲ್ಲಿ ಹೋದ್ರೂ ಇದೇ ತಿಳ್ಕೊಬಾರ್ದು. ಅದನ್ನು ಯಾರು ತಿಳ್ಕೊಬಾರ್ದು. ಏನೇ ಇರಲಿ ನಿಮ್ಮ ಮನೆಯೊಳಗ ನಿಮ್ಮದು ಊರಾಗ ಏನು ಹೇಳಿದೆ ಅಪ್ಪಾಚಾರ ಕರ್ನಾಟಕ ಅಂದಾಗ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಬರೋದು ಕಲಿಬೇಕು. ಇನ್ನೊಂದು ಏನಾಗುತ್ತೆ ಅಂತಂದರೆ ಈಗ ಅಪ್ಪಾಚಾರಿಗೆ ಹೇಳಿದ್ರೆ ಈಗ 5-6ನೇ ತಾರೀಕು ಜನವರಿ ತಿಂಗಳಲ್ಲಿ ಅಲ್ಲಿ ಅಪ್ಪಾಚಾರಕ್ಕೆ ಪಟ್ಟಾಭಿಷೇಕ ಇರುತ್ತೆ. ಅವತ್ತು ನಾವು ಈಗ SC ಹೋರಾಟ ಮಾಡಬೇಕು, SC ಸೇರಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಆದರೆ ನಾವು ಅಲ್ಲಿ ಮಠದಲ್ಲಿ ಫಂಕ್ಷನ್ ಮಾಡಿದಾಗ ನಾವು ಜನಸಂಖ್ಯೆ ಹೋಗೋದ್ರೆ ಮಡಿವಾಳ ಮಠದಲ್ಲಿ ಯಾವ ಜನ ಬರೋದ್ರೆ ಏನು ನಾವು ಏನು ಕೇಳ್ಕೊಂಡು ಅವ್ರಿಗೆ ನಾವು ಕೇಳಬೇಕು ಅಂತಂದ್ರೆ ಏನನ್ನ ಆಯ್ಕೆ SC ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಎಲ್ಲ ಮನಸ್ಸಲ್ಲಿ ಇತ್ತು ಅಂದರೆ ನೀವೆಲ್ಲ ಬಂದು ಮಠದಲ್ಲಿ ಬಂದು ಕೈ ಹಾಕಿ ಎಲ್ಲರೂ ನಾವು ಅದೀವಿ. ನೀವು ದುಡ್ಡು ಕೊಡೋದು ಬೇಡ, ದುಡ್ಡು ಕೊಡೋರು ಯಾರೋ ಕೊಡ್ತಾರೆ, ಯಾರೋ ಭಕ್ತ ಕೊಡ್ತಾರೆ, ಯಾರೋ ಪುನಃ ಕೊಡ್ತಾರೆ, ಏನೋ ಮಾಡ್ತಾರೆ. ಅದು ಏನಾಗಲಿ ಅದು ಸತಸಿದ್ಧವಾಗಿ ಸ್ಟಾರ್ಟ್ ಮಾಡಿದ್ದೀವಿ. 2008ರಿಂದ SC ಸೇರಿಸ್ಕೊಂಡು ಹೋರಾಟ ಮಾಡಿದ್ವಿ. ಅದು ಸೇರುತ್ತೆ ಅಪ್ಪಾಜಿ ಮುಖಾಂತರ ಇದು ಬಂಗಾರ ನಮಸ್ಕಾರ ಮಾಡಿ ಹೇಳ್ತೀನಿ ನಾನು. ಅದು ಎಲ್ಲರೂ ಹೋಗ್ತೀನಿ ಅದೇ ಆಗುತ್ತೆ. ಆದರೆ ನಾವೆಲ್ಲ ಒಕ್ಕಟ್ಟಾಗಿ ಈಗ 25-26ನೇ ತಾರೀಕು ಈಗೇನು 5-6ನೇ ತಾರೀಕು ಇರ್ತಲ್ಲ 2026ನೇ ತಾರೀಕಿನೊಳಗೆ ಅವತ್ತು ನೀವು ಜನಸಂಖ್ಯೆನ 25-6ನೇ ತಾರೀಕು ನೀವು ಜನಸಂಖ್ಯೆ ತೋರಿಸಿದ್ರೆ ಇದೇ ಮುಖ್ಯಮಂತ್ರಿ ಮುಂದೆ ನಾವು ಚರ್ಚೆ ಮಾಡ್ತೀವಿ, ನಾವು ತಗೊಂಡೇ ತಿರ್ತೀವಂತ. ಇದನ್ನ ಎಲ್ಲರೂ ಗಮನಕ್ಕೆ ಇಟ್ಟುಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಒಬ್ಬರು ಮನೆಯಲ್ಲಿ ಬರಲಿಲ್ಲ, ಇನ್ನೊಬ್ಬರು ಮನೆ ಬರಲಿಲ್ಲ ಅಂತ ಅನ್ಕೋಬೇಡಿ. ಆ 5-6ನೇ ತಾರೀಕು ಈ ಸಾರಿ ಕೈ ಮುಖ್ಯ ಬರ್ತೀನಿ ನಾನು 5-6ನೇ ತಾರೀಕು ಜನಸಂಖ್ಯೆ ತೋರಿಸ್ರಿ. ಅದನ್ನ ನೋಡಿ ಆದ್ರೂ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರಾಗಲಿ ಬೇಕಾದರಾಗಲಿ ಇವರಿಗೆ ಕೊಡಬೇಕಾಗಿತ್ತು. ಯಾಕೆ ಸಣ್ಣ ಸಮಾಜ ಯಾಕೆ ಹೋಗಬಾರ್ದು? ಈಗ 17-18 ರಾಜ್ಯದಲ್ಲಿ ನಮ್ಮ SC ಕೇಂದ್ರ ಇದೆ. ಇನ್ನು ಕೇಂದ್ರ ನಾವೇಳಿದಾವೆ, ಇನ್ನು ಇರೋದು ಕೂದಲು ಇನ್ನೊಂದು 5-15-12 ರಾಜ್ಯಗಳು ಇದಾವೆ. ಅವ್ನು ಯಾಕೆ ಸೇರಿಸಬಾರ್ದು? ಸೇರಿಸ್ಬೇಕಂತಂದ್ರೆ ನಾವು ಜನಸಂಖ್ಯೆ ತೋರಿಸ್ಬೇಕು. ನಾವು ಯಾವುದೋ ಫಂಕ್ಷನ್ ಮಾಡ್ತೀವಿ ಅಂತಂದ್ರೆ ಅದು ಜನಸಂಖ್ಯೆ ತೋರಿಸ್ಬೇಕು ನಾವು. ಆದ್ರೆ ಬರ್ತಾರಪ್ಪ ಇವರು ಮಡಿಕೊಂಡಿದ್ದಾರೆ ಅಂಬದೊಂದು ಇದ್ದಿರೋದು ಹಾಗೂ ಇನ್ನೂ ಮುಂದೆ ಈಗ ನಮ್ಮ ಏನಾದ್ರು ಸೇರಿಸಿದ್ರು ಅಂದರೆ ನಮ್ಮ ಮಕ್ಕಳಿಗೆ ಬರಿಗೆ ಮುಂದೆ ಮೊಮ್ಮಕ್ಕಳಿಗೆ ಎಜುಕೇಷನ್ ಇದೆ. ನಾವು ಯಾವುದನ್ನು ಪ್ರಾಥಮಿಕ ಯಾರಿದ್ದಾರೆ ಮತ್ತೆ MLA ಕೂಡ ಯಾರಿದ್ದಾರೆ, ವಿಧಾನಸಭೆ ಮುಖಂಡರು ಯಾರಿದ್ದಾರೆ. ನಾವು ಅಪ್ಪಿ ತಪ್ಪಿ ಏನಾದರೂ ನಾವು ಹೋರಾಟ ಮಾಡಿ SC ಸೇರಿಸಿದ್ರೆ ಅಟ್ಲೀಸ್ಟ್ ನಾವು ಯಾವ್ದಾದ್ರು ಮೆಟ್ಲ ಹಾಕೋದು ಒಂದೇ ಅಲ್ಲ. ಇಲ್ಲಾಂದ್ರೆ ನಾವು ಗೊತ್ತಾಗಲ್ಲ ಯಾರು ವಿಧಾನಸಭೆ ಹೋಗಿ ಅಪ್ಪಾಜಿಯವರು ನಾವು ಕೆಲವು ಮುಖಂಡರು ಹೋಗಿ ಎಷ್ಟು ಸಲ ಕೇಳೋ ನಮ್ಮ ಹೊರ ನಿಲ್ಲಿಸ್ತಾರೆ. ಯಾರು ನಮ್ಮ ಒಬ್ಬರಿದ್ರೆ ಬರೀ ಒಳಗೆ ಮಾಡ್ತಾರೆ ಅಂತ. ಹಂಗಾಗಿ ನಾವು ಏನಾದರೂ SC ಹೋರಾಟ ಮಾಡಿ ನಾವು ಒಂದು ಸ್ಥಾನ ಪಡೀಲೇ ಇದ್ದರೆ ನಮಗೆ ಇದೇ ಪರಿಸ್ಥಿತಿ ಬರ್ತದೆ. ಈಗ ಅಪ್ಪಾಜಿಯವರಿಗೆ ಏನು ಬೇಕಾಗಿತ್ತು ಆರಾಮ್ ಇರೋದಾಯ್ತು ಹೊರದಾಗ ಯಾರೋ ಸ್ವಲ್ಪ ಪ್ರಸಾದ ಕೊಡ್ತಾರೆ ಪ್ರಮಾಣ ನಿಂತ್ಕೊಳ್ತಾರೆ. 30 ಜಿಲ್ಲೆಗೆ ಯಾಕೆ ಹೋಗಬೇಕಾಗಿತ್ತು ಅವರು ಬರೋ ಉದ್ದೇಶ ಇಷ್ಟೇ. ನಮ್ಮ ಸಮಾಜದ ಹಿಂದುಳಿದ ಇರೋದ್ರಿಂದ ಎಲ್ಲರೂ ಒಕ್ಕಟ್ಟು ಸೇರಿಸಬೇಕು, ಮನೆ ಮನೆಗೆ ಹೋಗ್ಬೇಕು, ಅವರು ತಿಳ್ಕೋಬೇಕು, ಅವ್ರ ಮನಸ್ಸು ಗೆದ್ದು ಒಂದು ಒಕ್ಕಟ್ಟು ಮಾಡಿ ಉದ್ದೇಶಪೂರ್ವಕವಾಗಿ ಈಗ ಒಕ್ಕಟ್ಟು ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗುತ್ತೆ. ನಮ್ಮ ಸಮಾಜರು ಸ್ವಲ್ಪ ಮುಂದಕ್ಕೆ ಬರ್ತಾರೆ. ನಮ್ಮ ಸಮಾಜ ನಾವು ತೋರಿಸ್ಬೇಕು. ಯಾವಾಗ ತೋರಿಸ್ಬೇಕು? ನಾವು ಫಂಕ್ಷನ್ ಮಾಡ್ತಾರೆ ಮಠದಲ್ಲಿ ಯಾಕೆ ತೋರಿಸಬಾರ್ದು? ಅವ್ರು ತೋರಿಸಿದ್ರೆ ಅವಾಗಿಲ್ಲ ಸರ್ಕಾರ ರೈತರ
ಫಂಕ್ಷನ್ ಅಂದರೆ ಹೇಗಿರ್ಬೇಕು? ಇಡೀ ಕರ್ನಾಟಕ 6 ಲಕ್ಷ ಜನ ಕೇಳ್ತೀವಿ. 6 ಲಕ್ಷ ಜನ ಲಾಸ್ಟಲ್ಲಿ ಯಾರು ಬೇಡ, 1 ಲಕ್ಷ ಜನ ಕೊಡ್ಬೋದಾ? 1 ಲಕ್ಷ ಜನ ಕೊಡೋ ಕೈ ಎತ್ತಿರ್ಕೊಂಡು ಚಪ್ಪಾಳೆ ಕೊಡ್ತಾರೆ. 1 ಲಕ್ಷ ಜನ ಕಲ್ತು ನಾವು ಚಾಲೆಂಜ್ ಮಾಡ್ತೀವಿ. 5 ತಾರೀಕು ಫಂಕ್ಷನ್ ಮಾಡಿ ಇದೇ ಕಾಂಗ್ರೆಸ್ ಸರ್ಕಾರ ಮುಗಿಯೋದ್ರೊಳಗೆ ಎಸ್ಸಿವರನ್ನು ನಾವು ಮಾಡಿ ಅದನ್ನು ಒಂದು ವಿಧಾನ ತರ್ತೀವಿ. ಜೈ ಮಾತಿದೇವ. ಮಡಿವಾಳ ಜನರ ಒಂದು ಏಳಿಗೆಯನ್ನು ಉದ್ದೇಶಿಸಿ ಈಗಾಗಲೇ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಾತಿನಿಧ್ಯದಿಂದ ದೂರ ಉಳಿದಿದೆ. ಮಲ ಹೊರುವವರನ್ನು ನಾವು ಸಾಮಾಜಿಕ ವ್ಯವಸ್ಥೆಗಳ ಎಸಿಪಟ್ಟಿಗೆ ಸೇರಿಸಿದವರು. ಈಗ ಯಾರಾದರೂ ಹೆಣ್ಣುಮಕ್ಕಳ ಪರವಾಗಿ ಮಹಿಳಾ ಅಧ್ಯಕ್ಷರು ಅಥವಾ ಮಹಿಳಾ ಪರವಾಗಿ ಯಾರಾದರೂ ಮಾತಾಡ್ತಾರೆ ಅವರಿಗೆ ಅವಕಾಶ ಒದಗಿಸ್ಕೊಡ್ತೀವಿ. ಯಾಕೆ ನಮ್ಮ ಅಧ್ಯಕ್ಷ ಮಾತಾಡೋದು ಅಂತ ಸಹೋದರಿಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಹೋದರಿಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ ಅಂತ ಸರೋಜ ಮಡವಾಳ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಲಿಂಗಾಯತ ಆದ್ರೆ ಆ ಸ್ಥಾನವನ್ನು ಕೊಡೋದಕ್ಕೆ ನಾವು ಅವರಲ್ಲ ಅವರು ಸಿಕ್ಕೊಂಡು ಅದೇ ನಮ್ಮ ಮಡಿವಾಳ ಮಾಚಿದೇವನ ಜೀವನ ಚರಿತ್ರೆಗಳನ್ನು ನಾವು ನೋಡ್ತೀವಿ. ಏನಪ್ಪ ಅಂದ್ರೆ ಅರಸನ ಮೇಲಲ್ಲ ಅರಸನ ಕೇಳಲ್ಲ ಅನ್ನೋದನ್ನು ಅವ್ರ ಜೀವನವನ್ನು ನಾವು ನೋಡ್ತೀವಿ. ಅದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು, ಶಿಕ್ಷಣವಂತರಾಗಬೇಕು. ಈ ಸಾಮಾಜಿಕ ವ್ಯವಸ್ಥೆ ಒಳಗೆ ನಮ್ಮ ಮಕ್ಕಳನ್ನು ಹೆಚ್ಚೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಈ ಕುಲಕಸವನ್ನು ಬಿಟ್ಟು ಇನ್ನಿತರ ವ್ಯವಸ್ಥೆಗಳನ್ನು
ನಾವು ಮುಂಚೂಣಿಯಲ್ಲಿ ಬರಬೇಕು ಅನ್ನುವಂಥ ಆಶೆಯನ್ನು ಸಹೋದರಿಯರು ವ್ಯಕ್ತಪಡಿಸಿದ್ರು. ಇದು ಅವರೊಬ್ಬರ ಧ್ವನಿ ಅಲ್ಲ, ಎಲ್ಲ ಮಡಿವಾಳ ಸಮಾಜದ ತಾಯಂದಿರು, ಅಕ್ಕ ತಂಗಿಯರು ಅವರ ನೋವಿನ ಧ್ವನಿ ಅಂತಂದು ಹೇಳ್ತೀನಿ. ಈ ಮಾತನ್ನ ಪೂಜ್ಯರು ತಮ್ಮ ಆಶೀರ್ವಚನದೊಳಗೆ ಅವರು ಕೂಡ ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಅವರು ಕೂಡ ಕಾರ್ಯನಿರತರಾಗಿದ್ದಾರೆ. ಕಾಲಿಗೆ ಒಂದು ಚಕ್ರ ತಗೊಂಡು ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಿಂದೆ ಪಾದಯಾತ್ರೆಗಳನ್ನು ಮಾಡಿದರು. ನಮ್ಮಲ್ಲಿ ಜಿಲ್ಲಾ ಕೇಂದ್ರದೊಳಗೆ ಈ ಶ್ರಾವಣ ಕಾಯಕ ಜನೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮಹೋದರನ ಭೇಟಿಯಾಗಿ ಈ ಒಂದು ವ್ಯವಸ್ಥೆ ಒಳಗೆ ಮಡಿವಾಳರಿಗೂ ಕೂಡ ಸ್ಥಾನಮಾನ ಸಿಗಲಿ ಅಂತಂದು ಹಗಲು ಶ್ರಮವನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದು ದೌರ್ಭಾಗ್ಯ ಅಂದ್ರೆ ನಮ್ಮ ಜನ ಶಿಕ್ಷಣ ಎಲ್ಲರಿಗೂ ಒಂದು ಎರಡನೇದು ಅಂತ ಪೂಜ್ಯರ ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲ ಅವ್ರ ಜನರಿಗೆ ನಿಲ್ಲದು ನಮ್ಮೊಂದು ದೊಡ್ಡ ದೌರ್ಭಾಗ್ಯ ಅಂತಂದು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ. ಈಗ ಪೂಜ್ಯರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ. ನಾನು ಆಗಲೇ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನೆನಪಾಗಿಲ್ಲ. ಅವರಿಂದ ನೆಲವೇ ಸುಕ್ಷೇತ್ರ ಏಕೋಕಂಬ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಸದಾ ಸ್ಮರಣೆಗೆ ಯೋಗ್ಯರಾಗಿರುವಂಥ ಎಲ್ಲ ಬಸವಾದೇಶ್ವರ ಭಕ್ತಿಯಿಂದ ಸ್ಮರಿಸಿ, ಜಗತ್ತಿನ ಎಲ್ಲ ದಾರ್ಶನಿಕನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು, ನಮ್ಮೆಲ್ಲರ ಗುರುಗಳು, ವಚನ ಸಾಹಿತ್ಯದ ಸಂರಕ್ಷಕರು, ನಮ್ಮೆಲ್ಲರಿಗೂ ದಾರಿದೀಪವಾಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಮಡಿವಾಳ ಮಹಾಕ್ಷದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ, ಆ ಒಂದು ಮಹಾತ್ಮನ ನಾಮದಲ್ಲಿ, ಮಹಾಪುರುಷರ ನಾಮದಲ್ಲಿ ಒಂದು ತಿಂಗಳುಗಳ ಕಾಲ ಶ್ರಾವಣ ಮಾಸದ ನಿಮಿತ್ತ ಒಂದು ವಿಶೇಷ ಕಾರ್ಯಕ್ರಮ, ಮನ ಮನೆಗೆ ಮಹಾಕ್ಷದೇವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಒಂದು ತಿಂಗಳುಗಳ ಕಾಲ ಇಡೀ ರಾಜ್ಯದಾದ್ಯಂತ ಎಲ್ಲ ಕೇಂದ್ರ ಸ್ಥಳಗಳಲ್ಲಿ ಮಾಡ್ಕೊಳ್ತಾ ಬಂದಿರುವಂಥ ಈ ವೇದಿಕೆ ಮೇಲೆ ಆಸೀನರಿರುವಂಥ ಸಮಯ ಭಾಳ ಆಗಿರೋದ್ರಿಂದ ಅನ್ಯಥ ಭಾವಿಸ್ದೆ ವೇದಿಕೆ ಮೇಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ಗಣ್ಯಾತಿ ಗಣ್ಯರಲ್ಲಿ, ಉತ್ತರ ಕರ್ನಾಟಕ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಲ್ಲಿ, ಗದಗ ಜಿಲ್ಲೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಲ್ಲಿ, ತಾಯಂದರಲ್ಲಿ, ಮಕ್ಕಳಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣಾರ್ಥಿಗಳು. ನಾವೆಲ್ಲ ಸೇರ್ಕೊಳ್ಳಿಕ್ಕೆ ಒಂದೊಂದು ಕಾರಣಗಳನ್ನು ಹೇಳ್ತಾ ಇದ್ದೀವಿ. ಏನು ಕಾರಣ ಇದ್ರೂ ಚಿಂತೆ ಇಲ್ಲ, ನಾವೆಲ್ಲ ಸೇರ್ಕೋಬೇಕಷ್ಟೆ. ನಮ್ಮ ತಲೆಯಲ್ಲಿ ಬರಬೇಕಾಗಿದ್ದೇನು ಅಂತಂದರೆ ಮಡಿವಾಳ ಮಹಾಕ್ಷದೇವರು, ಅದು ಬಿಟ್ಟರೆ ನಿಮ್ಮ ಮುಂದಿನ ಪೀಳಿಗೆ ಅಂತ, ನಿಮ್ಮ ಮುಂದಿನ ಮಕ್ಕಳು ಅಲ್ವಾ ಬಂಧುಗಳೇ. ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇರುವಂಥದ್ದು, ಇಡೀ ರಾಜ್ಯದ ಎಲ್ಲ ಮೂಲೆಗಳಿಗೆ ಹೋಗ್ತಾ ಇರುವಂಥ ಉದ್ದೇಶ ಏನು ಅಂತಂದರೆ, ಮನ ಮನೆಗೆ ಮಹಾಕ್ಷದೇವ ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿರುವಂಥ ಕಾರ್ಯಕ್ರಮ ಇದು. ನಾವಿಲ್ಲಿ ಬರದೇ ಹೋದರೆ, ಒಂದು ಕಾರ್ಯಕ್ರಮದ ಕಾರಣವನ್ನು ಉಳ್ಕೊಳ್ದೆ ಹೋದರೆ ಈ ವೇದಿಕೆ ಆಗ್ತಾ ಇರಲಿಲ್ಲ, ನಾವು ನೀವುಗಳೆಲ್ಲ ಸೇರ್ಕೊಳ್ಳಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಸಂಘಟನೆ. ಬಂಧುಗಳೇ, ನಾವೆಲ್ಲ ಸಂಘಟಿತರಾಗಬೇಕಾದಂಥ ಅನಿವಾರ್ಯತೆ. ಈಗಾಗಲೇ ನಮ್ಮ ನಿಮ್ಮಣ್ಣ ಎಲ್ಲ ಹೇಳಿದರು, ಬಹುಶಃ ಸಂಘಟನೆಯಿಂದ ಏನು ಲಾಭ ಅಂತಕ್ಕಂಥದ್ದನ್ನು ನಾವು ಒಂದು ಕ್ಷಣ ಊಹಿಸ್ಕೊಂಡ್ಬಿಟ್ರೆ, ಒಂದು ಕ್ಷಣ ಯೋಚನೆ ಮಾಡಿದರೆ ಅನೇಕ ಲಾಭಗಳನ್ನು ನಾವು ನೋಡ್ತೀವಿ. ಉದಾಹರಣೆಯಾಗಿ ಅವರು ಈ ಶ್ರೀಮಠವನ್ನು ಉದಾಹರಣೆ ಕೊಟ್ಟರು, ನಮ್ಮ ಪರಮ ಪೂಜ್ಯ ತೋಂಟದಾರ್ಯ ಮಠವನ್ನು ಉದಾಹರಣೆ ಕೊಟ್ಟರು. ಒಂದು ಸರ್ಕಾರಗಳು ಮಾಡದಿರುವಂಥ ಕೆಲಸವನ್ನು ಇವತ್ತು ಇಡೀ ರಾಜ್ಯದ ಕರ್ನಾಟಕದ ಪ್ರತಿಷ್ಠಿತ ಮಠಗಳೇನಿದಾವಲ್ಲ, ಆ ಎಲ್ಲ ಮಠಗಳು ಸರ್ಕಾರ ಮಾಡದಿರುವಂಥ ಕೆಲಸಗಳನ್ನು ಇವತ್ತು ಮಠಮಾನ್ಯಗಳು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಇವತ್ತು ಹೆಮ್ಮೆ ಆಗುತ್ತೆ ಅಂತ.
ಹೆಮ್ಮೆ ಆಗುತ್ತೆ. ಬಂಧುಗಳೇ, ಒಂದು ಮಠ ಒಂದು ಭಾಗದಲ್ಲಿದ್ದರೆ, ಒಂದು ಮಠ ಒಂದು ಭಾಗದಲ್ಲಿದ್ದರೆ ಅಲ್ಲೆಲ್ಲರೂ ಕೂಡ ಸರ್ವಾಂಗೀಣ ಪ್ರಗತಿ ಅಂತ ನಾವೇನು ಅಂತೀವಲ್ಲ, ಸರ್ವಾಂಗೀಣ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ಈ ಮಠ ಉದ್ಧಾರ ಆಗಲಿಕ್ಕೆ ಅನೇಕ ದಾನಿಗಳು ಒಂದಿಷ್ಟು ಸಹಾಯವನ್ನು ಮಾಡಿದರು, ಸಹಕಾರವನ್ನು ಮಾಡಿದರು. ನಮ್ಮ ಮಠ ಬೆಳೀಲಿ, ನಮ್ಮ ಮಠ ಬೆಳೀಲಿ ಅಂತ ಹೇಳಿ ಅವರು ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಶಕ್ತಿ ಬರುತ್ತೋ ಅಷ್ಟು ಕೊಟ್ಟಿದ್ದಕ್ಕೆ ನೀವೆಲ್ಲ ಇವತ್ತು ಉಚಿತವಾಗಿ ಅವರ ನೆರಳಲ್ಲಿ ನಾವೆಲ್ಲ ಕೂತಿರುವಂಥದ್ದು. ಅವ್ರ ನೆರಳಲ್ಲಿ ನಾವೆಲ್ಲ ಕೂತಿದ್ದೀವಿ. ನಾನು ನಿನ್ನೆ ಕೇಳ್ತಾ ಇದ್ದೆ, ಸಭಾಂಗಣಕ್ಕೆ ಏನಾದ್ರು ತೊಗೊಂಡ್ರೇನಪ್ಪ ಅಂತ. ಇಲ್ಲ ಬದಿ, ಒಂದು ಪೈಸಾ ತಗೊಂಡಿಲ್ಲ. ಉಚಿತವಾಗಿ ನೀವು ಎಷ್ಟು ಕಾರ್ಯಕ್ರಮ ಮಾಡಿಕೊಡ್ರಿ, ಉಚಿತವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ದೊಡ್ಡ ತ್ಯಾಗ ಅಲ್ರಿ, ಅಲ್ವಾ? ಎಷ್ಟು ದೊಡ್ಡ ಗುಣ ಅಲ್ವಾ? ನೀವು ಯಾಕೆ ಇದನ್ನ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ನೀವುಗಳೆಲ್ಲ ಸೇರಿಕೊಂಡು, ಅಂದರೆ ನಾವುಗಳೆಲ್ಲ ಸೇರಿಕೊಂಡು ಸಮುದಾಯಗಳನ್ನು ಕಟ್ಟದೆ ಹೋದರೆ, ಸಮುದಾಯಕ್ಕೆ ಆಸ್ತಿಯನ್ನು ಮಾಡದೆ ಹೋದರೆ, ಸಮುದಾಯವನ್ನು ಬೆಳೆಸದೆ ಹೋದರೆ ನಮಗೇನು ಕೂಡ ಸಿಗೋದಿಲ್ಲ ಅಂತ. ಆಯಿತಾ? ಏನು ಕೂಡ ಸಿಗೋದಿಲ್ಲ. ನಾವೆಲ್ಲ ಏನು ಅನ್ಕೊತೀವಿ ಅಂತಂದರೆ, ಅದು ಕಟ್ಕೊಂಡು ಏನಾಗಬೇಕಾಗಿದೆಯಪ್ಪ, ಅವ್ರು ಕಟ್ಕೊಂಡು ಏನಾಗಬೇಕಾಗಿದೆಯಪ್ಪ, ಇವ್ರು ಕಟ್ಕೊಂಡು ಏನಾಗಬೇಕಾಗಿದೆಯಪ್ಪ, ನಮ್ಮ ಸಮಾಜ ಯಾವತ್ತೂ ಉದ್ಧಾರ ಆಗೋದಿಲ್ಲಪ್ಪ ಅಂತ ಅಂತೀವಿ ನಾವು. ನಮ್ಮ ಸಮಾಜ ಜನ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತೀವಿ. ನಮ್ಮ ಸಮಾಜರು ಎಲ್ಲೂ ಕೂಡ ಬೆಳೆಯೋಕ್ಕೆ ಬಿಡಲ್ಲ ಅಂತ ಹೇಳ್ತೀವಿ. ಆದ್ರೆ ಹಂಗೆ ಅನ್ಬಾರ್ದು. ನಾವೆಲ್ಲ 100 ಜನ ಇರೋದು, ಆಯಿತಾ? ಇವತ್ತು ನೀವು ಪ್ರತಿಜ್ಞೆ ಮಾಡಿರಿ, ಸಂಕಲ್ಪ ಮಾಡಿರಿ. ನಿಮ್ಮಣ್ಣ ಹೇಳಿದ್ರಲ್ಲ, ಇವತ್ತು ನೀವು 5 ರೂಪಾಯಿ ತೀರ್ಮಾನ ಮಾಡಿರಿ. 5 ರೂಪಾಯಿ ಬೇಡ ಅಂದ್ರೆ 1 ರೂಪಾಯಿ ತೀರ್ಮಾನ ಮಾಡಿರಿ. 1 ರೂಪಾಯಿ ಪ್ರತಿ ವರ್ಷ ಒಂದು ನಿಮ್ಮ ಸಂಘಕ್ಕೆ ಕೊಡಿ, ನನಗೇನು ತಪ್ಪೇನಿಲ್ಲ. ಮಠಕ್ಕೆ ಕೊಡಬೇಕು ಅಂತೇನಿಲ್ಲ. ನೀವು ನಿಮ್ಮ ಸಂಘಕ್ಕೆ 1 ರೂಪಾಯಿ ಕೊಡಿ ಸಾಕು. ಪ್ರತಿ ವರ್ಷ ದಿನಕ್ಕೆ 1 ರೂಪಾಯಿದಂಗೆ 365 ದಿವಸ 1 ರೂಪಾಯಿ ನೀವು ಕೊಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಎಲ್ಲವುಗಳನ್ನು ಮಾಡುವು. ಆ ಕಾರಣಕ್ಕೆ ನಾವು ತ್ಯಾಗ ಮಾಡದೆ ಹೊರತು, ನಾವು ಕೊಡದೆ ಹೊರತು ಯಾವ ಸಂಘ ಸಂಸ್ಥೆಗಳು, ಯಾವ ಮಠಮಾನ್ಯಗಳು ಇವತ್ತು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಹುಶಃ ಈ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಂದರೆ ಇಂದಿನ ಎಲ್ಲ ಹಿರಿಕರು, ಪೂರ್ವಜರು, ಏನು ಆ ಸಮುದಾಯದ ಆ ಮಠಪೀಠವನ್ನು ನಡೆಸುವಂಥ ಏನು ಮುತ್ಸದ್ದಿಗಳು ಅಂತ ನಾವೇನು ಅಂತೀವಲ್ಲ, ಆ ಸಮುದಾಯದ ಇಚ್ಛಾಶಕ್ತಿಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಸಮುದಾಯಗಳು, ನಮ್ಮ ಮಠಮಾನ್ಯಗಳು ಬೆಳೀಲಿ ಅಂತ ಹೇಳಿ ಉದಾರವಾಗಿರುವಂಥ ದಾನವನ್ನು ಮಾಡಿರೋದಕ್ಕೆ ಇವತ್ತು 100 ಜನ, 1000 ಜನ ಈ ಆಲಮರದ ಕೆಳಗೆ ಬದುಕುವಂಥ, ಬಾಳುವಂಥ ಸಂಕಲ್ಪವನ್ನು ಎಲ್ಲ ಪೂಜ್ಯರು ಮಾಡಿದರು ಅಂತೇಳಿ ನಾವೆಲ್ಲ ಇವತ್ತು ಅನ್ಕೋಬೇಕಷ್ಟೇ. ಇವತ್ತು ಪೂಜ್ಯರು ಮಠವನ್ನು ಸ್ಥಾಪನೆ ಮಾಡಿದರು, ಪೂಜ್ಯರು ಇಲ್ಲ ಇವತ್ತು, ಅಲ್ವಾ? ಸಂಘದಲ್ಲಿ ಯಾರೋ ಒಬ್ರು ಇರ್ತಾರೆ ಅಧ್ಯಕ್ಷರು, ಒಂದು 10 ವರ್ಷ ಅಥವಾ 2 ವರ್ಷ 3 ವರ್ಷ ಆದ್ಮೇಲೆ ಬದಲಾವಣೆ ಆಗ್ತಾರೆ. ಮಠಮಾನದಲ್ಲಿ ಪೂಜ್ಯರು ಇರ್ತಾರೆ, ಅವರು ಕೂಡ ಒಂದಲ್ಲ ಒಂದಿನ ಐಕ್ಯ ಆಗ್ತಾರೆ. ಮಠ ಶಾಶ್ವತ ಅಲ್ವಾ? ಹೌದಲ್ರಿ? ಮಠ ಶಾಶ್ವತ ಅಲ್ವಾ? ಸಮಾಜ ಶಾಶ್ವತ ಅಲ್ವಾ? ಸಮಾಜ ಶಾಶ್ವತ ಆದಮೇಲೆ, ಮಠ ಶಾಶ್ವತ ಆದಮೇಲೆ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಸಮಾಜವನ್ನು, ಮಠವನ್ನು ಬೆಳೆಸುವಂಥ ಕೆಲಸವನ್ನು 100ಕ್ಕೆ 100ರಷ್ಟು ಮಾಡಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ಮಠಮಾನ್ಯಗಳು, ಸಮುದಾಯಗಳು ಉದ್ಧಾರ ಆಗದೆ ಹೋದರೆ ನಾವ್ಯಾರು ಕೂಡ ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅವಿಭಾಜ್ಯ ಅಂಗ ಮಠ, ನಿಮ್ಮ ಅವಿಭಾಜ್ಯ ಅಂಗ ಸಮಾಜ. ನಾವೆಲ್ಲ ಏನು ಅಂತಂದರೆ, ನಮ್ಮ ಮೈಸೂರು ಭಾಗದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಏನು ಅಂತಂದರೆ, ಅಜೋರೆ ನಾವು ನಮ್ಮ ಮನೆಗೆ ನಾವು ತರಕಾರಿ ಲೀಸ್ಟ್ ಮಾಡ್ತೀವಿ, ನಮ್ಮ ಮನೆಗೆ ತರಬೇಕು, ಏನೇನು ತರಬೇಕು, ತಿಂಗಳು ಪೂರ್ತಿ ಸಾಮಾನುಗಳು ಏನೇನು ಬೇಕು ಅಂತ ಹೇಳಿ ನಾವು ಲೀಸ್ಟ್ ಮಾಡ್ತೀವಿ. ನಮ್ಮ ಮನೆ ತರಕಾರಿ ಲೀಸ್ಟ್ ಮಾಡ್ತೀವಿ. ಒಂದು ತಿಂಗಳಿಗೆ ಮನೆಗೆ ತರಕಾರಿ ಎಷ್ಟು ಖರ್ಚಾಗುತ್ತೆ? 300 ರೂಪಾಯಿ ಖರ್ಚಾಗುತ್ತೆ, 200 ರೂಪಾಯಿ ಖರ್ಚಾಗುತ್ತೆ. ದವಸ ಧಾನ್ಯಗಳು, ದಿನಸಿಗಳು, ನಾವೆಲ್ಲ ದಿನಸಿ ಲೀಸ್ಟ್ ಮಾಡ್ತೀವಿ ಅಲ್ವಾ? ಸಕ್ಕರೆ ಏನು ಬೇಕು, ರಾಗಿ ಏನು ಬೇಕು, ಜೋಳ ಏನು ಬೇಕು, ಕಾಳುಗಳೇನು ಬೇಕು, ಎಲ್ಲ ದಿನಸುಗಳ ಪಟ್ಟಿಯನ್ನು ನಾವು ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಕೇಳ್ರಿ ಇದು.
ನಾವೆಲ್ಲ ತಿಂಗಳಿಗೆ ದಿನಸಿ ಪಟ್ಟಿಯನ್ನು ಮಾಡ್ತೀವಿ. ದಿನಸಿ ಪಟ್ಟಿಯನ್ನು ಮಾಡಿ ಏನೇನು ಖರ್ಚಾಗುತ್ತೆ ಅಂತ ನಾವು ಲೆಕ್ಕ ಹಾಕ್ತೀವಿ. ಇವಾಗೆಲ್ಲ ಕರೆಂಟ್ ಬಿಲ್ ಕಟ್ತೀವಿ, ಈಗೆಲ್ಲ ಗ್ಯಾಸ್ ಸಿಲಿಂಡ್ರು ಅಲ್ವಾ, ಸಿಲಿಂಡ್ರನ್ನ ನಾವು ಲೆಕ್ಕ ಹಾಕ್ತೀವಿ. ಒಂದು ತಿಂಗಳಿಗೆ ಎಷ್ಟು ಹೋಯ್ತು, ಮುಂದಿನ ತಿಂಗಳು ಬರಬೇಕು ಬೇಡ, ತರಕಾರಿ ಎಷ್ಟಾಯಿತು, ದಿನಸಿ ಎಷ್ಟಾಯಿತು, ಕರೆಂಟ್ ಬಿಲ್ ಎಷ್ಟಾಯಿತು, ಸಿಲಿಂಡ್ರ್ ಎಷ್ಟಾಯಿತು, ಎಲ್ಲ ಒಂದು 10 ರಿಂದ 15 ಕಾಲಮ್ ನಾವು ಮಾಡ್ಕೊತೀವಿ ಅಲ್ವಾ. ಕೊನೆಯಲ್ಲಿ ನೀವು ತೀರ್ಮಾನ ಮಾಡಬೇಕೇನು ಅಂತಂದರೆ ಸಮಾಜಕ್ಕೆ ಎಷ್ಟು ಅಂತ. ತರಕಾರಿಗೆ 50 ರೂಪಾಯಿ ಆಯಿತು, ಟೊಮೊಟೊಗೆ ಅಲ್ವಾ, ಬೀನ್ಸಿಗೆ 50 ರೂಪಾಯಿ ಆಯಿತು, ಮುಳ್ಗಾಯಿಗೆ 50 ರೂಪಾಯಿ ಆಯಿತು. ನೀವೆಲ್ಲ ಲಿಸ್ಟ್ ಮಾಡ್ಕೊಂಬರ್ರಿ. ಲಾಸ್ಟಿಗೆ ಮಠ ಅಂತ ಬರುತ್ತಲ್ಲ, ಸಮಾಜ ಅಂತ ಬರುತ್ತಲ್ಲ, ಲಾಸ್ಟಿಗೆ ಮಠ ಅಂತ ಸೇರಿಸ್ರಿ, ಸಮಾಜ ಅಂತ ಸೇರಿಸ್ರಿ, ಅಲ್ಲಿ 5 ರೂಪಾಯಿ ಆಗಿ ತಿಂಗಳಿಗೆ ಹೇಳ್ತಿರೋದು ನಾನು ಅಲ್ವಾ. ನಿಮ್ಮ ಪ್ರತಿಯೊಂದು ದಿನಸಿಯ ಲೆಕ್ಕದಲ್ಲಿ, ಪ್ರತಿಯೊಂದು ಮನೆಯ ಪಟ್ಟಿಯ ಲೆಕ್ಕದಲ್ಲಿ ಮಠ ಮತ್ತು ಸಮಾಜ ಸೇರ್ಕೊಂಡ್ಬಿಟ್ರೆ ಯಾಕ್ರಿ ಉದ್ಧಾರ ಆಗೋದಿಲ್ಲ, ಯಾಕ್ರಿ ಉದ್ಧಾರ ಆಗೋದಿಲ್ಲ ಅಲ್ವಾ. ನಿಮ್ಗೆ ಎಷ್ಟು ತಿಳಿತದ ಅಷ್ಟು ನಿಮ್ಮ ಲೀಸ್ಟಲ್ಲಿ ಸೇರಿಸ್ಕೊಳ್ರಿ. ಆ ಮೈಸೂರು ಭಾಗದ ಒಬ್ಬ ವ್ಯಕ್ತಿ ಅವನು ಯೋಚನೆ ಮಾಡ್ದ, ಕನಿಷ್ಠ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 6-7 ವರ್ಷ ಆಯಿತು, ಪ್ರತಿ ತಿಂಗಳು 100 ರೂಪಾಯಿ ಮನೆ ಆರ್ಡ್ರ್ ಮಾಡ್ತಾನೆ ಮಠಕ್ಕೆ. ಪ್ರತಿ ತಿಂಗಳು ಮನೆ ಆರ್ಡ್ರ್ ಮಾಡ್ತಾನೆ, 100 ರೂಪಾಯಿ ಆರ್ಡ್ರ್ ಮಾಡ್ತಾನೆ, ಮನೆ ಆರ್ಡ್ರ್ ಮಾಡ್ತಾನೆ. ಅವನು ಹೇಳಿದ್ದೇನು ಅಂದರೆ, ಬುದ್ಧಿ ನಾನೆಲ್ಲ ತರಿಸ್ಕೊತೀನಿ, ಸಿಲಿಂಡ್ರ್ ತರಿಸ್ತೀನಿ, ಸಕ್ಕರೆ ತರಿಸ್ತೀನಿ, ಎಲ್ಲ ತರಿಸ್ತೀನಿ, ನಮ್ಮ ಮನೆಯ ದಿನಸಿ ಒಳಗೆ, ಮನೆಯ ರೇಷನ್ ಪಟ್ಟಿ ಒಳಗೆ ಮಠದ 100 ರೂಪಾಯಿ ಆಗುತ್ತೆ ಬುದ್ಧಿ, ಮಠಕ್ಕೆ 100 ರೂಪಾಯಿ ನಾನು ಮನೆ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿ ಕನಿಷ್ಠ 7 ವರ್ಷಗಳಾಯಿತು. ಪ್ರತಿ ತಿಂಗಳು ಇವತ್ತು ಕಳಿಸ್ತಾ ಇದ್ದಾನೆ. ಯಾಕೆ ಉದ್ಧಾರ ಆಗೋದಿಲ್ಲ? ಯಾಕೆ ಸಮುದಾಯಗಳು, ಮಠಮಾನ್ಯಗಳು ಉದ್ಧಾರ ಆಗೋದಿಲ್ಲ? ನೀವು ಮಠಮಾನ್ಯಗಳಿಗೆ ಕೊಟ್ಟರೆ ಎಲ್ಲೂ ಹೋಗೋದಿಲ್ಲ, ವಾಪಸ್ ನಿಮಗೆ ಬರೋದು. ಸಮಾಜಕ್ಕೆ ಕೊಟ್ಟರೆ ಎಲ್ಲೂ ಹೋಗೋದಿಲ್ಲ, ವಾಪಸ್ ನಿಮಗೆ ಬರೋದು. ನಾವೆಲ್ಲ ಏನು ಆಲೋಚನೆ ಮಾಡ್ತೀವಿ ಅಂತಂದರೆ, ಮಠಮಾನ್ಯಗಳಿಗೆ ಕೊಟ್ಟರೆ ಅವ್ರೇನು ಮಾಡ್ತಾರೋ, ಸಮಾಜದವ್ರಿಗೆ ಏನಾರು ಕೊಟ್ಟರೆ ಅವ್ರೇನು ತಿಂದಾಕ್ಬಿಡ್ತಾರೋ ಅಂತ ಹೇಳಿ ನಾವು ಯೋಚನೆ ಮಾಡುವಂಥ ಜನ ನಾವು. ಮತ್ತು ಖಾಲಿ ಪುಕ್ಕಟೆ ಎಲ್ಲ ಬೆಳೆಸ್ರಿ ಅಂದರೆ ಹೆಂಗೆ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ? ಖಾಲಿ ಪುಕ್ಕಟೆ ಹೋರಾಟಗಳನ್ನ ಮಾಡಿರಿ ಅಂತಂದರೆ ಹೆಂಗೆ ಹೋರಾಟಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಖಾಲಿ ಪುಕ್ಕಟೆನ ಮೀಸಲಾತಿ ಬೇಕು ಅಂತಂದರೆ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ? ಖಾಲಿ ಪುಕ್ಕಟೆ ಶಿಕ್ಷಣ ಬೇಕು ಅಂತಂದರೆ ಹಾಸ್ಟೆಲ್ ಹೆಂಗಪ್ಪ ಮಾಡಬೇಕು, ಶಿಕ್ಷಣ ಹೆಂಗಪ್ಪ ಕೊಡಿಸ್ಬೇಕು ಅಲ್ವಾ. ಆ ಕಾರಣ ನಾವೆಲ್ಲ ಇವತ್ತು ಮನೆಗೆ ಮಾಚಿದೇವ ಕಾರ್ಯಕ್ರಮ ಯಾಕೆ ಅಂತಂದರೆ, ಇದು ಒಂದು ಸಂಚಲನ, ಒಂದು ಸಂಘಟನೆಯ ಸಂಚಲನ. ಇದು ನಾವೆಲ್ಲ ಒಗ್ಗೂಡಬೇಕು ಅನ್ನುವಂಥ ಸಂಚಲನ. ಇದು ನಾವೆಲ್ಲ ಒಂದು ಕಡೆ ಸೇರಬೇಕು ಅನ್ನುವಂಥ ಸಂಚಲನ, ಸೇರಿಕೊಂಡು ಜಾಗೃತಿಗೊಳ್ಳುವಂಥದ್ದೇ ಒಂದು ಸಂಚಲನ. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತಪ್ಪ. ನಿಮ್ಮ ಬದುಕುಗಳು, ನಿಮ್ಮ ಮುಂದಿನ ಪೀಳಿಗೆಯ ಏನು ಬದುಕುಗಳು, ಕಂದಮ್ಮನ ಬದುಕುಗಳು ಅಷ್ಟು ಸುರಕ್ಷತೆಯಲ್ಲಿಲ್ಲ. ನಾವೆಲ್ಲ ಆ ಕಂದಮ್ಮಗಳಿಗೋಸ್ಕರ ದುಡಿಬೇಕು. ಆ ಮುಂದಿನ ಪೀಳಿಗೆಗೆ ನಾವು ಶಿಕ್ಷಣವನ್ನು ಕೊಡುವಂಥದ್ದಾದರೆ ನಮ್ಗಳ ಬದುಕು ತ್ಯಾಗವನ್ನು ಮಾಡಬೇಕು, ನಮ್ಗಳ ಬದುಕನ್ನು ತ್ಯಾಗ ಮಾಡಬೇಕು. ಏನು ಹಿಂದೆ 2-3 ವರ್ಷದ ಹಿಂದೆ ಕೋವಿಡ್ ಬಂತು ಅಲ್ವಾ. ಕೋವಿಡ್ ಅಂತ ಒಂದು ಭಯಾನಕ ಕಾಯಿಲೆ. ನಮ್ಮ ಮುಖಗಳನ್ನು ನಾವು ನೋಡ್ಕೊಳಂಗಿಲ್ಲ, ನಮ್ಮ ಸಂಬಂಧಿಕರ ಮುಖ ನೋಡೋಂಗಿಲ್ಲ. ನಾಯಿ ತೊಗೊಂಡೋಗಿ ಹೋಗಿ ಊತ ಹಾಕಿದ್ರು ಅಲ್ವಾ. ಬಹುಶಃ ಆ ಲೀಸ್ಟಲ್ಲಿ ನಾವು ನೀವು ಇದ್ದಿದ್ರೆ ಹೋಗ್ಬಿಡ್ತಿದ್ವಿ. ನಾವು ನೀವು ಆ ಲೀಸ್ಟಲ್ಲಿ ಇದ್ದಿದ್ರೆ ಹೋಗ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ. ಇವತ್ತು ಉಳ್ಕೊಂಡಿದ್ವಿ ಅಂತಂದರೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವು ಉಳ್ಕೊಂಡಿವಿ ಕಣ್ರಿ, ನಮಗೆ ಬೋನಸ್ ಪೀರಿಯಡ್ ಇವೆಲ್ಲ, ನಮ್ಮ ದಿನಗಳೇನಿದಾವಲ್ಲ ಬೋನಸ್ ಪೀರಿಯಡ್ಗಳಿವು. ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಎಷ್ಟು ದಿನ ನಾವು ಇರ್ತೀವೋ ಗೊತ್ತಿಲ್ಲ. ಒಂದು ವಾರದಿಂದ ಇವತ್ತು ನಾನು ನೋಡ್ತಾ ಇದ್ದೀನಿ, ಕನಿಷ್ಠ 15ರಿಂದ 20 ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಹಿಂಗೆ ಕುಂತ್ಕೊಂಡವರು ಬೆಳಗ್ಗೆ ಹೇಳೋದಿಲ್ಲ. ನಮ್ಮ ಬಂಧುಗಳನ್ನ ನಾನು ನೋಡ್ತಾ ಇದ್ದೀನಿ, ಬರೀ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ.
ಒಂದು ವಾರದಿಂದ 10ರಿಂದ 15 ಜನ ಇವತ್ತು ಹೋಗ್ತಾ ಇದ್ದಾರೆ. ಯಾರನ್ನು ಕೇಳ್ತಿದ್ದೀನಿ, ಇಲ್ಲಪ್ಪ ನಿಂಗಣ್ಣ ತೀರ್ಕೊಂಡ, ಮಂಜಣ್ಣ ತೀರ್ಕೊಂಡ, ಈ ಥರ. ಎಷ್ಟು ಚೆನ್ನಾಗಿರೋಂಥವ್ರಿ ಅವರು, ಕಲ್ಲಿದ್ದಂಗೆ ಇದ್ದವರು. ಇವತ್ತು ಹೇಳ್ದೆ ಕೇಳದೆ ಹೋಗ್ತಿದ್ದಾರೆ ಅಂತಂದರೆ ನಮ್ಮ ಲೀಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮ್ಮ ಲೀಸ್ಟ್ ಯಾವಾಗೈತೋ ಗೊತ್ತಿಲ್ಲ. ನೀವಿದ್ದೀರಾ ಸಮಾಜಕ್ಕೆ ಮಾಡಿ, ನೀವಿದ್ದೀರಾ ಮಠಕ್ಕೆ ಮಾಡಿರಿ. ಯಾರು ಕೂಡ ಹೊತ್ಕೊಂಡು ಹೋಗೋದಿಲ್ಲ, ಯಾರು ಕೂಡ ಹೊತ್ಕೊಂಡು ಹೋಗೋದಿಲ್ಲ. ಏನು ಮಾಡಿದರೂ ಕೂಡ ಹೊತ್ಕೊಂಡು ಹೋಗುವಂಥ ಸಂದರ್ಭಗಳು ಇಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಬೇಕಾಗುತ್ತೆ ಅನ್ನುವಂಥದ್ದು. ಆ ಕಾರಣ ಬಹುಶಃ ಮನ ಮನೆಗೆ ಮಾಚಿದೇವ ಕಾರ್ಯಕ್ರಮ ಇದು ಮನ ಮನೆಗೆ ಬದಲಾವಣೆ ಆಗುವಂಥದ್ದು, ಮನ ಮನೆಯಲ್ಲಿ ಜಾಗೃತಿಯನ್ನು ಗೊಳಿಸುವಂಥದ್ದೇ ಭಾಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ ಇದು ಆಗಿರೋದ್ರಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಇವತ್ತು ಹೋಗುವಂಥದ್ದು. ಶ್ರಾವಣ ಮಾಸ ಆದ ನಂತರ ಮತ್ತೆ ತಾಲೂಕುವಾರು ಬರ್ತೀನಿ, ನಾನು ಎಲ್ಲ ತಾಲೂಕಿಗೆ ಬರ್ತೀನಿ. ನಿಮ್ಮ ಗದಗ ಜಿಲ್ಲೆ ಒಳಗಿರುವಂಥ ಎಷ್ಟು ತಾಲೂಕಿದಾವಲ್ಲ ಅಷ್ಟೂ ತಾಲೂಕು ಮತ್ತೆ ಪ್ರವಾಸವನ್ನು ಮಾಡ್ತೀನಿ. ಯಾಕೆ ಅಂದರೆ ನನ್ನ ಜವಾಬ್ದಾರಿ, ನಾನು ಮಾಡಬೇಕಾಗಿದ್ದ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ತಾಲೂಕುಗಳನ್ನು, ಪ್ರತಿ ಹಳ್ಳಿಯಲ್ಲಿ ಕೂಡ ನನ್ನ ಸಮಾಜ ಬಾಂಧವರನ್ನು ಜಾಗೃತಿಗೊಳಿಸುವಂಥ ಕೆಲಸ. ಇಲ್ಲರಪ್ಪ ನೀವು ಮಾಡಬೇಕು, ನೀವು ಇರಬೇಕು, ನೀವು ಚೆನ್ನಾಗಿರ್ರಿ. ಈಗ ಒಂದು 2-3 ಮನೆಗೆ ಹಳ್ಳಿಗಳಿಗೆ ಹೋಗಿ ಬಂದ್ವಿ, ಹೊಂಬಾಳ ಅಂತ. ಅಲ್ಲೊಬ್ಬ ಇಲ್ಲಿ ಬಂದಿರಬೇಕು ಅಂತ ಅನ್ಸುತ್ತೆ, ಬಂದಾರಲ್ರಿ? ಹಾಂ, ಆ ಯಪ್ಪ ಸ್ವಲ್ಪ ಶೀಟ್ ಹಾಕ್ಕೊಂಡು, ಒಂದಿಷ್ಟು ಪರ್ಸಿ ಹಾಕ್ಕೊಂಡು, ಒಂದಿಷ್ಟು ಗಿಲಾವ್ ಮಾಡ್ಕೊಳ್ಳೋಕ್ಕೆ ಅರಸಾಸ ಬೇಕು. ಒಂದು ಮನೆ ಇವತ್ತು ಕಟ್ಕೋಬೇಕು ಅಂತಂದರೆ ನಾವು ಮನೆ ಕಟ್ಕೊಳ್ಳೋಷ್ಟು ಶ್ರೀಮಂತ ಇವತ್ತಿಲ್ಲ. ಅವ್ರಿಗೆಲ್ಲ ಹೋಗಿ ನಾವು ಅರಸ್ಬೇಕು, ಅವ್ರಿಗೆಲ್ಲ ನಾವು ಹೋಗಿ ಅರಸ್ಬೇಕು. ಏನು ಅಂತಂದರೆ ನೀವು ಇವತ್ತು ಮನೆ ಕಟ್ಕೊಂಡಿದೆಯಲ್ಲಪ್ಪ, ಶೀಟ್ ಮನೆ, ಅದನ್ನು RCC ಮನೆ ಕಟ್ಕೊಳ್ಳಪ್ಪ ಅಂತೇಳಿ. ಇವತ್ತು ಒಂದೆರಡು ಎಕರೆ ಹೊಲ ತೊಗೊಂಡಿಲ್ಲಪ್ಪ, 4 ಎಕರೆ ಹೊಲ ತೊಗೊಳಪ್ಪ ಅಂತ ಅರಸಿ ಆಶೀರ್ವಾದ ಮಾಡಿ ಬರ್ಬೇಕು ನಾವು. ಆ ಜವಾಬ್ದಾರಿ ನಮ್ದಿರೋವಂಥದ್ದು, ಆ ಕೆಲಸ ನಮ್ದಿರೋವಂಥದ್ದು, ಆ ಕಾಯಕ ನಮ್ದಿರೋವಂಥದ್ದು. ಆ ಕಾರಣಕ್ಕೆ ನಿಮ್ಮ ಊರಿಗೆ ಬಂದಿರೋದು. ಬೇರೆ ನೀವು ಕೊಡೋ ಕಾಣಿಕೆ ಇತ್ಯಾದಿ ದವಸ ಧಾನ್ಯ, ಮತ್ತೊಂದು ಆಹಾರ ತುರಾಯಿ ಯಾವನ್ನು ಕೂಡ ಇಸ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿಲ್ಲ, ಬರೋದೂ ಇಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಬರೋದೂ ಇಲ್ಲ. ಆ ಕಾರಣ ನೀವೇನು ಕೊಡ್ತಿರೋ ಮಠಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ಏನು ಕೊಡ್ತಿರಲ್ಲ ಅದೇ ನನಗೆ ಶಾಶ್ವತ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನಂದರೆ ಸಮಾಜಗಳನ್ನು ಕಟ್ಟುವಂಥದ್ದು. ನಮ್ಮೆಲ್ಲ ಮೊನ್ನೆ ಯೋಚನೆ ಮಾಡ್ತಾಯಿದ್ವಿ, ಬಳ್ಳಾರಿ ಭಾಗದಲ್ಲಿ ಶಿರಗುಪ್ಪ ಅಂತ ಬರುತ್ತೆ, ಶಿರಗುಪ್ಪ ತಾಲೂಕೆಲ್ಲ ನಾವೆಲ್ಲ ಕೇಳಿದ್ವಿ. 10 ಕುಟುಂಬಗಳು ಮತಾಂತರ ಆಗ್ತವೆ. 10 ಕುಟುಂಬಗಳು ಮತಾಂತರ ಆಗ್ತವೆ. ಏನಕ್ಕೆ ಮತಾಂತರ ಆಗ್ತವೆ ಅಂತಂದರೆ, ಒಂದು ಟಿವಿಗೋಸ್ಕರ, ಒಂದು ಮಿಕ್ಸಿಗೋಸ್ಕರ ಆ ಎಲ್ಲ 10 ಕುಟುಂಬಗಳು ಮತಾಂತರ ಆಗ್ತವೆ. ಒಂದು ಮಿಕ್ಸಿ ತೊಗೊಳಕ್ಕಾಗೋದಿಲ್ಲನ್ರಿ ನಮಗೆ, ಒಂದು TV ತೊಗೊಳಕ್ಕಾಗೋದಿಲ್ಲ. ಆಯಿತು ತೊಗೊಂಡಿದ್ದಾನೆ, ಮತಾಂತರ ಯಾಕೆ ಆಗಬೇಕು ಅಲ್ವಾ? ಇವತ್ತು 10 ಕುಟುಂಬಗಳು ಮತಾಂತರ ಆದರೆ TV ಕೊಟ್ಟರು, ಮಿಕ್ಸಿ ಕೊಟ್ಟರು, ಮತ್ತೊಂದು ಕೊಟ್ಟರು ಅಂತೇಳಿ ನಾವು ಹೋದರೆ ಬಹುಶಃ ಮುಂದಿನ ದಿನಮಾನದಲ್ಲಿ ಯಾವ ಸಮಾಜ ಅಂತ ಹೇಳ್ತೀರಿ, ಯಾವ ಸಮುದಾಯ ಅಂತ ನಾವು ಹೇಳ್ಕೋಬೇಕು? ನಿಮ್ಮ ಮುಂದಿನ ಮಕ್ಕಳಿಗೆ ಏನು ಬೀಗ್ತನ ಮಾಡ್ತೀರಿ? ಹೆಣ್ಣು ಗಂಡು ಎಲ್ಲಿ ತರ್ತೀರಿ? ಯಾರು ಬೀಗ್ತನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾವ ಸಮಾಜ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಆ ಕಾರಣ ನಮ್ಮ ದೊಡ್ಡ ಸವಾಲು ಏನು ಅಂತಂದರೆ, ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ನನ್ನ ದೊಡ್ಡ ಗುರಿ, 2 ಗುರಿಗಳಿದೆ. ನಮ್ಮ ಸಮುದಾಯವನ್ನು ದುಶ್ಚಟದಿಂದ ಮುಕ್ತ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಗುರಿ. ಇನ್ನು 2ನೇ ಗುರಿ ಏನು ಅಂತಂದರೆ, ನಾವ್ಯಾರು ಕೂಡ ಮತಾಂತರಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದು 2ನೇ ಗುರಿ. ನನ್ನೆಲ್ಲ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥ 2 ಗುರಿಗಳನ್ನು ಇಟ್ಕೊಂಡು ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಹೋಗ್ತಾ ಇರುವಂಥದ್ದು. ಇಡೀ ರಾಜ್ಯದಾದ್ಯಂತ ಹೋಗ್ತಾ ಇರೋದು ಸುಮ್ಮನೆ ಬಂದಿಲ್ಲ. ಆ ಕಾರಣ ನಾವು ಇಡೀ ಸಮುದಾಯ ಶಕ್ತಿಯುತವಾಗಿ ಆಗಬೇಕು. ಇವತ್ತೆಲ್ಲ ಬೇಕಾದ್ರೆ ನಾಳೆ ಆಗೋಣ, ಆದರೆ ನನ್ನ ಸಮುದಾಯನ ವ್ಯಾಪ್ತಿಯೊಳಗಿರ್ಬೇಕಲ್ವಾ? ಸಮುದಾಯದ ಅಂತ ಹೆಸರು ಹೇಳಬೇಕಲ್ವಾ? ನಾಳೆ ಕ್ರಿಶ್ಚಿಯನ್ ಆದರೆ ಮಡಿವಾಳ ಕ್ರಿಶ್ಚಿಯನ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮೆಲ್ಲ ಮಾಚಿದೇವರ ದೇವಸ್ಥಾನಗಳು ಕ್ರಿಶ್ಚಿಯನ್ ಚರ್ಚ್ಗಳಾಗ್ತವೆ. ಹಂಗಾಗೋದು ನಿಮ್ಗೆ ಇಷ್ಟ ಇದೆಯಾ? ಹಂಗಾಗಬಾರ್ದು.
ಆ ಕಾರಣಕ್ಕೆ ನಾವೆಲ್ಲ ಸಂಸ್ಕಾರಗಳನ್ನು ಒಂದಿಷ್ಟು ನಮ್ಮ ಗುರುಗಳ ಬಗ್ಗೆ ಶಿಕ್ಷಣವನ್ನು ಕೊಡುವಂಥ ಎಲ್ಲ ಬಸವಾದಿ ಶಿವಶರಣರ ಸಂದೇಶಗಳನ್ನು ಸಾರುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕವಾಗಿ ಆಗ್ತಾ ಇದೆ ಬಂಧುಗಳೇ. ಆ ಕಾರಣ ನಿಮ್ಮ ಹತ್ರ ಬಂದಿರುವಂಥದ್ದು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಂದಿದ್ದೀವಿ, ಮುಂದೂ ಕೂಡ ಇದಕ್ಕೆ ಬರ್ತೀವಿ. ಗುರುಗಳ ಸಂದೇಶಗಳನ್ನು ಹೊತ್ಕೊಂಡು ಬರ್ತೀವಿ. ಶರಣರ ಸಂದೇಶಗಳನ್ನು ಹೊತ್ಕೊಂಡು ಬರುವಂಥ ಹೆಚ್ಚು ಹೆಚ್ಚು ಸಂದರ್ಭಗಳನ್ನು, ಸಾಂಕೇತಿಕವಾಗಿರುವಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡು ಸಮುದಾಯದ ಪ್ರಗತಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಬರುವಂಥದ್ದು ಅನ್ನುವಂಥದ್ದು. ಆ ಕಾರಣ ನಾವೆಲ್ಲ ಪುನಃ ಸೇರಿಕೊಳ್ಳೋಣ. ಒಂದಿಷ್ಟು ಏನು ಅಜ್ಜೋರನ್ನ ಕರ್ಕೊಂಡೋಗಿ ಹಳ್ಳಿಗಳಿಗೆ ಪ್ರವಾಸ ಮಾಡಿಸೋಣ, ಒಂದಿಷ್ಟು ತಾಲೂಕುಗಳಿಗೆ ಪ್ರವಾಸ ಮಾಡಿಸೋಣ, ಜಿಲ್ಲೆಗಳಿಗೆ ಪ್ರವಾಸ ಮಾಡೋಣ. ಜಿಲ್ಲೆ ಒಳಗಿರುವಂಥ ಎಲ್ಲ ಸಮಾಜದ ಬಂಧುಗಳಿಗೆ ಪಾದ ಹಾಕ್ಸೋ ಕೆಲಸ ಮಾಡಿರಿ. ಪಾದ ಪೂಜೆನ ಬೇಡ, ನೀವೇನು ಮಾಡಿದ್ರೆ ಚಿಂತಿಲ್ಲ, ಪಾದ ಪೂಜೆ ಮಾಡಬೇಡಿ ಆಯಿತಾ. ಹಾರ ತರಬೇಡಿ, ಶಾಲ್ ತರಬೇಡಿ, ಏನು ಬೇಡ. ನಿಮ್ಮ ಮನೆ ಒಬ್ಬ ಸದಸ್ಯ ನಾನು ಅಷ್ಟೇ, ನಿಮ್ಮೆಲ್ಲರೂ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ನಮ್ಗೆ ಯಾವುದು ಏನು ತರದೆ ಹೋದರೂ ಒಂದು ಕಂಬಳಿ ಹಾಸಿ ಅಲ್ಲಿ ಕೂಡಿಸಿ ಅವರೆಲ್ಲ ಯೋಗಕ್ಷೇಮ ಕೇಳಿ ಕಳಿಸ್ಬಿಟ್ರೆ ಸಾಕು. ನಮ್ಗೆ ಬಂದುಬಿಟ್ರೆ ಸಾಕು. ನಾವು ಚೆನ್ನಾಗಿದ್ದೀರಪ್ಪ, ಎಲ್ಲ ಚೆನ್ನಾಗಿ ಮಳೆ ಬೆಳೆ ಆಗ್ತಾ ಇದೆಯಾ, ಚೆನ್ನಾಗಾಗ್ರಪ್ಪ ಅಂತ ಹೇಳಿ ಅರಸಿ ಆಶೀರ್ವಾದ ಮಾಡಿ ಬಂದರೆ ಸಾಕು. ಇವತ್ತು ಸಮುದಾಯ ಉದ್ಧಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಬಸ್ ಸ್ಟ್ರೈಕ್ ಇದೆ, ಅದು ಇದೆ, ಇದ್ದಿದ್ದಿಲ್ಲ. ಇಚ್ಛಾಶಕ್ತಿ ಇದ್ದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಂಥವ್ರು ಗದಗ ಜಿಲ್ಲೆಯ ಬಂದಿರುವಂಥ ಎಲ್ಲ ಬಾಂಧವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಇಚ್ಛಾಶಕ್ತಿ ಅಂದರೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗಬೇಕು ಅಂತ. ನೀವೆಲ್ಲ ಒಳ್ಳೆಯ ಮನಸ್ಸಿನಿಂದ ಇಟ್ಕೊಂಡ್ಬಂದಿದ್ರಲ್ಲ, ಇದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ ಅಂತಕ್ಕಂಥದ್ದನ್ನು ಭಾಳ ಅಭಿಮಾನಪೂರ್ವಕವಾಗಿ ಇಲ್ಲಿ ಹೇಳಬೇಕು. ನೀವು ಪ್ರತಿ ವರ್ಷ ಜಯಂತಿಗಳನ್ನು ಮಾಡ್ತಾ ಇದ್ದೀರಿ. ಪ್ರತಿ ವರ್ಷವೂ ಕೂಡ ಒಂದಿಷ್ಟು ದೇವಸ್ಥಾನ ಮತ್ತೊಂದು ಇತ್ಯಾದಿಗಳ ಕಾರ್ಯಕ್ರಮಗಳು ನೀವೆಲ್ಲ ಮಾಡ್ತಾ ಇರುವಂಥವ್ರು. ಇವತ್ತು ಸುಮ್ಮನೆ ಸಾಂಕೇತಿಕ ಅಜ್ಜೋರು ಬಂದರೆ, ಮುತ್ಯ ಸ್ವಾಮಿಗಳು ಬಂದರೆ ಒಂದಿಷ್ಟು ಪಾದ ತೊಗೊಂಡು ಪಾದ ಪೂಜೆ ಮಾಡಿಕೊಂಡು ಒಂದಿಷ್ಟು ನಮಸ್ಕಾರ ಮಾಡ್ಕೊಂಬರ್ಬೇಕು ಅಂತ ನೀವೆಲ್ಲ ಬಂದಿರೋದು. ನೀವೆಲ್ಲ ಬಂದಿರೋಂಥ ಒತ್ತಾಯದ ಮೇಲೆಲ್ಲ, ನೀವೆಲ್ಲ ಪ್ರೀತಿಪೂರ್ವಕವಾಗಿ ನೀವೆಲ್ಲ ಬಂದಿರೋದು ಸಮಾಜವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೆ ನೀವೆಲ್ಲ ಬಂದಿರುವಂಥದ್ದು ಅನ್ನುವಂಥದ್ದು. ಆ ಕಾರಣ ಈ ಕಾರ್ಯಕ್ರಮಗಳು ನಿರಂತರ ನಡೀತಾ ಇರ್ತವೆ. ಒಬ್ರಿಗೊಬ್ರಿಗೂ ಸಾಥ್ ಕೊಟ್ಕೊತ ಹೋದಾಗ ಖಂಡಿತವಾಗಿ ಸಾಧ್ಯ ಆಗುತ್ತೆ. ನಮ್ಮ ತಾಯಿ ಮಾತನಾಡಿದ್ರು, ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂದರೆ, ಇಡೀ ಸಮುದಾಯವನ್ನು ಕಟ್ಟುವಂಥ ಕೆಲಸವನ್ನು ಏನು ಅವರು 1 ಲಕ್ಷ ಹೇಳಿದ್ರೆ ನಾವು 4 ಲಕ್ಷ ಬರ್ತೀವಿ ಅಂತ ಹೇಳಿ, ಅದಕ್ಕಿಂತ ಇನ್ನೇನು ಬೇಕ್ರಿ? ಅದಕ್ಕಿಂತ ಇನ್ನೇನು ಸ್ಫೂರ್ತಿಯ ಮಾತುಗಳು ಬೇಕು? ಅದಕ್ಕಿಂತ ಇನ್ನೇನು ಕಾಣಿಕೆ ಬೇಕು ಅಲ್ವಾ? ಅದಕ್ಕಿಂತ ಇನ್ನೇನು ಗೌರವ ಬೇಕು? ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವವರು. ನೀವೆಲ್ಲ ಸಮಾಜವನ್ನು ಕಟ್ಟಬೇಕಾದಂಥ ಗುರಿ ನಾವು ನೀವೆಲ್ಲ ಸೇರಿಕೊಂಡು ಹೋಗೋಣ. ಮುಂದಿನ ಪೀಳಿಗೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಭಾಳ ಮುಖ್ಯವಾಗಿ 1 ನಿಮಿಷದಲ್ಲಿ ಮುಗಿಸ್ತೀನಿ. ನಾವೆಲ್ಲ ಸರ್ಕಾರದ ಅನುಕೂಲತೆಗಳನ್ನು ಪಡಿಬೇಕು. ಇಲ್ಲಿ ತಾಯಂದ್ರೆ ಹೆಚ್ಚಿದ್ದೀರಿ, ತಾಯಂದ್ರಿದ್ದೀರಿ, ಒಂದಿಷ್ಟು ಮಹಿಳಾ ಸಂಘ ಮಾಡ್ಕೊಳ್ರಿ. ಒಂದಿಷ್ಟು ಮಹಿಳಾ ಸಂಘಗಳನ್ನ ಮಾಡಿಕೊಂಡು 11 ಜನ ಇರೋ ಸದಸ್ಯರನ್ನು ಮಾಡ್ಕೊಳ್ಳಿ, ಒಂದು ಸಮಿತಿ ಮಾಡ್ಕೊಳ್ಳಿ. ಮಾಚಿದೇವ ಮಲ್ಲಿಗಮ್ಮ ಏನು ಸ್ವಸಹಾಯ ಸಂಘ ಅಂತ ಹೇಳಿ ನಿಮಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಬರುತ್ತೆ. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಬರುತ್ತೆ. 1.5 ಲಕ್ಷ ಅಥವಾ 75 ಸಾವಿರ ಸಬ್ಸಿಡಿ ಸಿಗುತ್ತೆ ನಿಮಗೆ. ಈಗ ಅದನ್ನು 10 ಲಕ್ಷ ಮಾಡಬೇಕು ಅಂತ ಇದ್ದಾರೆ. ಬೇಡ, ನಮಗೆ 5 ಲಕ್ಷನೇ ತೊಗೊಳ್ರಿ ಫಸ್ಟ್. ನೀವು 75 ಸಾವಿರ ನಿಮಗೆ ಸಬ್ಸಿಡಿ ಬರುತ್ತೆ. 11 ಜನ ಸೇರಿ ನೀವು ಮನೆ ಕಟ್ಕೊಳ್ರಿ, ನಿಮ್ಮ ಮಕ್ಕಳು ಮದುವೆ ಮಾಡಿರಿ, ಎಜುಕೇಷನ್ ಕೊಡಿಸ್ರಿ. ನೀವು ಸ್ವ ಉದ್ಯೋಗಗಳು ಏನು ಬೇಕಾದ್ರೂ ನೀವು ಮಾಡಿರಿ, ತಪ್ಪೇನಿಲ್ಲ. ಇನ್ನೊಂದು ಐರನ್ ಬಾಕ್ಸ್ ತಂದು, ಇನ್ನೊಂದು ಟೇಬಲ್ ತಂದು ಬೇಕಾದ್ರೆ ಐರನ್ ಮಾಡಿರಿ, ಏನು ಚಿಂತೆ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಕಲಿಸ್ಬೇಡ್ರಿ ಅಷ್ಟೇ ಹೇಳೋದು ಅಲ್ವಾ? ನೀವೆಲ್ಲ ಮಾಡಿರಿ, ಆದರೆ ನಿಮ್ಮ ಮಕ್ಕಳಿಗೆ ಏನು ಉದ್ಯೋಗ ಕಲಿಸ್ಬೇಡ್ರಿ. ಅವರಿಗೆ ದುಡಿಮೆ ಮಾಡೋದು ಬೇರೆದು ಕಲಿಸಿ. ನಾವೆಲ್ಲ ಅದನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಮುಂದಿನ ಪೀಳಿಗೆಯನ್ನು ನಾವು ನಮ್ಮ ಉದ್ಯೋಗಕ್ಕೆ ಹಚ್ಚಿದರೆ ಮುಂದೆ ಭಾಳ ಕಷ್ಟ ಇದೆ. ಇನ್ನು ಕೇವಲ 5-10 ವರ್ಷ ಹೋದರೆ ನಮ್ಮೆಲ್ಲ ಕುಲಕಸಬುಗಳು ಇವತ್ತು ನಶಿಸ್ತಾ ಇದ್ದಾವೆ, ನಾಶ ಆಗ್ತಾ ಇದ್ದಾವೆ. ಯಾಕೆ ಅಂತಂದರೆ ಎಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು
1,000 ಬಟ್ಟೆ ತೊಳೆಯುವಂಥ ಮಿಷಿನ್ನು 1 ಗಂಟೆಯಲ್ಲಿ ಬಂದೈತಿ ಈಗ. 1,000 ಬಟ್ಟೆ 1 ಗಂಟೆಯಲ್ಲಿ ತೊಳಿತಿದ್ದದು. ನೀವೆಲ್ಲ ನೋಡ್ತಾ ಇದ್ದೀವಿ ಈಗಾಗಲೇ. ಎಲ್ಲರ ಮನೆಗಳು ವಾಷಿಂಗ್ ಮಿಷಿನ್ ಬಂದಿದ್ದಾವೆ ಅಲ್ವಾ? ಎಲ್ಲರ ಮನೆ ಅಫಿಷಿಯಲ್ ಮನೆಗಳೆಲ್ಲ ವಾಷಿಂಗ್ ಮಿಷಿನ್ ಬಂದಿವೆ. ಎಲ್ಲ ದೊಡ್ಡ ದೊಡ್ಡ ಲಾಡ್ಜು ಅಥವಾ ಏನು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಈಗ ಆಲ್ರೆಡಿ ವಾಷಿಂಗ್ ಮಿಷಿನ್ಗಳು ಬಂದವೆ. ಒಂದು ಪಾಯಿಂಟ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಈಗ ರೈಲ್ವೆ ಗೇಟಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಕೂಡ ಇರುತ್ತೆ, ಬಸ್ ಸ್ಟ್ಯಾಂಡಲ್ಲಿ ಇದ್ದಾವೆ, ಎಲ್ಲವೂ ಕೂಡ ಇದ್ದಾವೆ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಈಗ ವಾಷಿಂಗ್ ಮಿಷಿನ್ ಉದ್ಯಮ ಮಾಡ್ತಾ ಇರೋದ್ರಿಂದ ಉದ್ಯಮ ಮಾಡ್ತಾ ಇರೋದ್ರಿಂದ ನಿಮ್ಮ ಭವಿಷ್ಯಗಳು ಭಾಳ ದಿನ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದ್ರಲ್ಲಿ ನಾವು ಹೆಚ್ಚು ಬಹುಪಾಲು ನಾವು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಕಾರಣ ನಾವೆಲ್ಲರೂ ಕೂಡ ಶಕ್ತಿಯುತವಾಗಿರುವಂಥ ಸಮಾಜ ಆಗೋಣ ಅಂತಕ್ಕಂಥ ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ತಾಯಂದರು ವಿಶೇಷವಾಗಿ ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ನೀವು ಸರ್ಕಾರದ ಎಲ್ಲ ಲೋನ್ಗಳನ್ನು ಪಡ್ಕೋಬೇಕು. ಇನ್ನು ಪುರುಷರಿದ್ದೀರಿ, ವೃತ್ತಿಪರವಾಗಿರುವಂಥ ಕೆಲಸ ಮಾಡೋರಿದ್ದೀರಿ, ಅವರು 50,000ದಿಂದ ಹಿಡ್ಕೊಂಡು 5 ಲಕ್ಷದವರೆಗೆ ಇವತ್ತು ಸರ್ಕಾರ ಕೊಡುತ್ತೆ. ಮಾಚಿದೇವ ಅಭಿವೃದ್ಧಿ ನಿಗಮ ಅಂತೇಳಿ ಈಗ ಆಲ್ರೆಡಿ ಇದೆ, ನಮ್ಮದೇ ಆಗಿರುವಂಥದ್ದು. ನೀವು ಅಪ್ಲಿಕೇಶನ್ ಹಾಕ್ರಿ, ಇವತ್ತಲ್ಲ ನಾಳೆ ನಾಡಿದ್ದು ಬರಲಿ, ನೀವು ಅಪ್ಲಿಕೇಶನ್ನ ಫಸ್ಟ್ ಹಾಕಿ ಅಲ್ವಾ? ವಿಶ್ವಕರ್ಮದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾರೆ. 1 ಲಕ್ಷ 6 ತಿಂಗಳಲ್ಲಿ ನೀವು ತೀರಿಸಿದ್ರೆ 10 ಲಕ್ಷ ಕೊಡ್ತಾರೆ ನಿಮಗೆ. ಯಾಕ್ರಿ ಉದ್ಯೋಗ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯಾಕ್ರಿ ವಾಷಿಂಗ್ ಮಿಷಿನ್ ನೀವು ಹಾಕ್ಕೋಬಾರ್ದು? ಹಾಕ್ಕೊಳ್ಳಿಕ್ಕೆ ಯಾರು ಹಾಕ್ಕೋಬೇಡ್ರಿ ಅಂತ ಏನು ಹೇಳಿಲ್ಲಲ್ಲ. ಅದೇ ನೆಲ್ಲಿ ಕೆಳಗೆ, ಅದೇ ಹಳ್ಳದ ಕೆಳಗೆ, ಅದೇ ಬಾವಿ ಕೆಳಗೆ ಬಟ್ಟೆ ತೊಳೆಯುವಂಥದ್ದು ಏನು ಪರಿಪಾಠ ಇಲ್ಲ. 10 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನ್ ಬರುತ್ತೆ. ಒಂದಿಷ್ಟು ಅಪ್ಡೇಟ್ ಆಗ್ತಿರಲ್ಲ, ಒಂದಿಷ್ಟು ಉದ್ಧಾರ ಆಗ್ತಿರಲ್ಲ, ಒಂದಿಷ್ಟು ಬೆಳಿತಿರಲ್ಲ. ಆ ಕಾರಣಕ್ಕೆ ಆಯಿತು, ನೀವು 10 ಲಕ್ಷ ಯಾರಾದ್ರ ಹತ್ರ ಒಬ್ರ ಹತ್ರ ಸಾಲ ಇಸ್ಕೊಳ್ರಿ, ಒಬ್ಬರು ಬ್ಯಾಂಕಲ್ಲಿ ಶ್ಯೂರಿಟಿ ಸಾಲ ಕೇಳ್ರಿ. 10 ಲಕ್ಷಕ್ಕೆ ಶ್ಯೂರಿಟಿ ಕೇಳ್ತಾರೆ, ಯಾರು ಶ್ಯೂರಿಟಿ ಕೊಡಲ್ಲ ನಮಗೆ ಅಲ್ವಾ? ಫಸ್ಟ್ ಇಲ್ಲಿಂದ ಹೋದ ತಕ್ಷಣ ಎಲ್ಲವಕ್ಕೂ ಅರ್ಜಿ ಆಗಿ ಈ ಶ್ರಮ ಕಾರ್ಡ್ ಅಂತ ಬರುತ್ತೆ, ಅದನ್ನು ಮಾಡಿಸ್ಕೊಳ್ರಿ. ನಮ್ಮೆಲ್ಲ 50-60 ವರ್ಷ ತುಂಬಿದವ್ರಿಗೆ ಏನೋ ಆರೋಗ್ಯದ ಕಾರ್ಡ್ ಅಂತ ಬರುತ್ತೆ, ಹೆಲ್ತ್ ಕಾರ್ಡ್, ಅದನ್ನು ಮಾಡಿಸ್ಕೊಳ್ರಿ. ಸೀನಿಯರ್ ಸಿಟಿಜನ್ ಕಾರ್ಡ್ ಮಾಡಿಸ್ಕೊಳಿ. ಎಲ್ಲ ಸರ್ಕಾರದಿಂದ ಏನೇನು ಬರ್ತವೆ ಅವೆಲ್ಲವುಗಳನ್ನು ಬಳಸ್ಕೊಳ್ಳಿ. ನಿಮಗೋಸ್ಕರವಾಗಿ ಕೊಟ್ಟಿರೋದದು. ನೀವು ಉದಾಹರಣೆ ನಮ್ಮ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಹೋದ ಸರಿ 18 ಕೋಟಿ ರೂಪಾಯಿ ಕೊಟ್ಟರು. 18 ಕೋಟಿಯಲ್ಲಿ ಕೇವಲ 3 ಕೋಟಿ ಅಷ್ಟೇ ಯೂಸ್ ಆಗಿದೆ. ಇನ್ನು 15 ಕೋಟಿ ವಾಪಸ್ ಹೋಯ್ತು. ಯಾರಿಗೆ ನಷ್ಟ ಅದು? ಯಾರಿಗೆ ನಷ್ಟ? ನಿಮಗೆ ಅಲ್ವಾ, ನಮಗೆ ಅಲ್ವಾ? ಆ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕ್ಕೊಂಡ್ರೆ ಅದಕ್ಕೆ ನಾವು ಫಾಲೋಅಪ್ ಮಾಡುವಂಥ ವಿಷಯದಲ್ಲಿ ಎಲ್ಲ ರೀತಿಗಳ ಕೆಲಸಗಳನ್ನು ಮಾಡ್ಬೋದು. ಅಧ್ಯಕ್ಷರು, ನಾವೆಲ್ಲ ಸಮಾಜದವರು ಅಥವಾ ಪ್ರಮುಖರು ನೀವೆಲ್ಲ ಕೇಳ್ತೀರಿ, ನಮಗೆ ಸಮಾಜದಿಂದ ಏನು ಲಾಭ ಆಗಿದೆಯಪ್ಪ ಅಂತ ಕೇಳ್ತೀರಿ. ಸಮಾಜದವ್ರು ಏನು ಮಾಡಿದರು ಅಂತ ಕೇಳ್ತೀವಿ ನಾವು ಅಲ್ವಾ? ಸಮಾಜ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪ್ರಮುಖರು ಎಲ್ಲರೂ ಸೇರಿ ನೀವು ಕೇಳೋದು ಏನಂದರೆ, ನಮ್ಮ ಜಿಲ್ಲಾಧ್ಯಕ್ಷ ಏನು ಮಾಡಿದ್ರಪ್ಪ? ಮತ್ತು ಇವೆಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಿನ ಪ್ರಮುಖರು, ಜಿಲ್ಲೆಯ ಪ್ರಮುಖರು, ಸ್ವಾಮಿಗಳು ಸೇರಿ ಮಾಡ್ತಿರೋ ತಾನೇ ಇವೆಲ್ಲ. ಅಪ್ಲಿಕೇಶನ್ ಹಾಕ್ರಿ, ಅರ್ಜಿ ಹಾಕ್ರಿ, ಸರ್ಕಾರದ ಎಲ್ಲ ಪ್ರಯೋಜನ ಪಡ್ಕೊಳ್ರಿ ಅಂತ ಏನು ಹೇಳ್ತಿರೋದು ಅಲ್ವಾ? ಇವೇ ನಮ್ಮ ಕೆಲಸಗಳು, ನಮ್ಮೆಲ್ಲ ಕಾರ್ಯಗಳು ಸಮಾಜಕ್ಕೆ ಒಳ್ಳೆಯದಾಗೋ ನಿಟ್ಟಿನಲ್ಲಿ ನಾವು ಕೂಡ ದುಡಿತಾ ಇರುವಂಥದ್ದು ಅಂತಕ್ಕಂಥ ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸಮಯ ಭಾಳಷ್ಟು ಆಗಿರೋದ್ರಿಂದ ಇವತ್ತು ಬಸ್ಸಿನ ಮುಷ್ಕರ ಇದೆ ಅಂತ ಹೇಳಿ, ಯಾವ ಮುಷ್ಕರ ಇದ್ರೂ ಚಿಂತೆ ಇಲ್ಲ. ನಮ್ಮ ಸಮುದಾಯಗಳು ಇವತ್ತು ಬೆಳವಣಿಗೆ ಆಗಬೇಕು, ಸಮುದಾಯ ಅಭಿವೃದ್ಧಿ ಆಗಬೇಕು. ಆ ಕಾರಣಕ್ಕೆ ನಾವು ಸೇರ್ಕೋಬೇಕು, ಸೇರಿ ಒಂದಾಗಬೇಕು, ನಮ್ಮ ಹಕ್ಕುಗಳನ್ನು ಮುಂದಿನ ದಿನಮಾನಗಳಲ್ಲಿ ಪಡೆಯುವಂಥ ವ್ಯವಸ್ಥೆ ಆಗಬೇಕು ಅಂತ. ಇವತ್ತು ಅವ್ರು ಮುಷ್ಕರ ಸೇರಿಕೊಂಡಿದ್ದಾರೆ ಅಂತಂದರೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅಲ್ವಾ? ನೀವುಗಳು ಮುಷ್ಕರ ಮಾಡಬೇಕು, ನೀವುಗಳು ಪ್ರತಿಭಟನೆ ಮಾಡಬೇಕು ಅಂತಂದರೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತ ನಾವು ಮುಂದೆ ಕೆಲವು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ. ಮಡಿವಾಡ್ರು 1 ತಿಂಗಳು ಬಟ್ಟೆ ತೊಳೆದು ಬಿಟ್ಬಿಟ್ರೆ ಏನಾಗುತ್ತೆ ಹೇಳ್ರಿ ಸಮಾಜದ ಚಿಂತನೆ ಅಲ್ವಾ? ಒಂದೇ 1 ತಿಂಗಳು ಬಿಟ್ಬಿಟ್ರೆ ನೀವು ಕೆಲಸ ಮಾಡೋದು ಅಲ್ವಾ? ಎಲ್ಲರೂ ಫೋನ್ ಮಾಡ್ತಾರೆ, ಯಾವಾಗಪ್ಪ ಕೊಡ್ತೀಯಾ ಬಟ್ಟೆ, ಯಾವಾಗ ಕೊಡ್ತೀಯಾ? ನಾನು ಈಗ ಹಬ್ಬಕ್ಕೆ ಹೋಗ್ಬೇಕು, ಜಾತ್ರೆಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು. ನಾವೆಲ್ಲ ಸೇವೆ ಮಾಡೋಕ್ಕೆ ನಾವಿದ್ದೀವಿ, ನಮಗೆ ಆ ಸೌಕರ್ಯಗಳು ಬೇಡ ಅಂತಂದರೆ, ನಮ್ಮ ಮಕ್ಕಳು ನಮ್ಗೆ ಸಿಗೋದಿಲ್ಲ ಅಂತಂದರೆ
ನಿಮ್ಗೆ ಯಾಕ್ರಿ ನಾವು ಪ್ಯಾಂಟ್ ಶರ್ಟ್ ಉದ್ದು ಕೊಡಬೇಕು, ನಿಮ್ಗೆ ಯಾಕ್ರಿ ರೇಷ್ಮೆ ಸೀರೆಗಳೊಂದು ಉದ್ದು ಕೊಡಬೇಕು, ಬೇಕಾಗಿಲ್ಲ ನಮಗೆ ಅಲ್ವಾ? ಹಂಗಾಗಿ ಮುಂದಿನ ದಿನಮಾನದಲ್ಲಿ ಅದು ಕೂಡ ಬರುತ್ತೆ, ಆ ಸಂದರ್ಭಗಳು ಕೂಡ ಬರುತ್ತೆ, ಆ ಟೈಮಲ್ಲಿ ಹೇಳ್ತೀವಿ. ಹಂಗಾಗಿ ಮುಂದಿನ ಎಲ್ಲ ರೂಪುರೇಷೆಗಳು ಆಗ್ತವೆ. ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ಮುಂದಿನ ಪೀಳಿಗೆಗೆ ಎಲ್ಲ ತ್ಯಾಗ ಮಾಡುವಂಥದ್ದಕ್ಕೆ ಸಿದ್ಧರಿರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ, ಗುರುಗಳು ಎಲ್ಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಒಂದಿಷ್ಟು ಅರಸಿ ಆಶೀರ್ವದಿಸಿ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು. ಮಾಡ್ತೀವಂತ ಕೂಡ ಆಶೀರ್ವಾದ ನೀಡಿದರು. ಅದಕ್ಕೆ ನಾವೆಲ್ಲರೂ ಅವರ ಕೈಗಳನ್ನು ಬಲಪಡಿಸೋಣ, ಪೂಜ್ಯರಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡೋಣ ಅಂತ ಆಶಯವನ್ನು ವ್ಯಕ್ತಪಡಿಸಿ, ಪೂಜ್ಯರಿಗೆ ಈಗ ರೋಣ ತಾಲೂಕಾ ಸಂಘದ ಹಿರಿಯರು ಮಾನ್ಯ GS ಪಾಟೀಲ್ ಶಾಸಕರ ಮೂಲಕ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿ ಒಳಗೆ ಮಡಿವಾಳರನ್ನು ಸೇರಿಸಿದೆ ಅನ್ನುವಂಥ ಒಂದು ಅಹವಾಲಿದೆ. ಅದನ್ನು ಮನವಿ ಪತ್ರವನ್ನು ಕಲ್ಪಿಸಿ ಸರ್ಕಾರಕ್ಕೂ ಕೂಡ ಅದನ್ನು ಕಲ್ಪಿಸುವಂಥ ಒಂದು ಕಾರ್ಯವನ್ನು ಪ್ರವೃತ್ತಿ ಮಾಡೋಣ. ಇದರ ಜೊತೆಗೆ ಅದು ಸಾಕಾರಗೊಳ್ಳಿ ಅಂತ ನಾವೆಲ್ಲರೂ ಆಶಯಗಳನ್ನು ವ್ಯಕ್ತಪಡಿಸೋಣ. ರೋಣ ತಾಲೂಕಿನ ಹಿರಿಯರು ಪೂಜ್ಯರಿಗೆ ಆ ಮನವಿ ಪತ್ರವನ್ನು SC ಪಟ್ಟಿಗೆ ಸೇರಿಸೋದ್ರ ನಿಮಿತ್ತ ಕೇವಲ ಇದು ಒಂದೇ ತಾಲೂಕಲ್ಲ, 224 ಕ್ಷೇತ್ರದ ಎಲ್ಲ ಶಾಸಕರ ಕಡೆಯಿಂದಲೂ ಈ ಥರ ತಗೊಳ್ತಾ ಇದ್ದಾರೆ. ನಿಮಗೊಂದು ವಿಷಯ ಗೊತ್ತಿರಲಿ, ಪರಿಶಿಷ್ಟ ಜಾತಿ ವಿಚಾರವಾಗಿ ಏನು ಅಂತಂದರೆ ಯಾವ್ಯಾವ ಶಾಸಕರು ನಮ್ಮ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಪರಿಗಣನೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಆಯಾ ಸಂಘದಿಂದಲೇ ಲೆಟ್ರನ್ನು ಕೊಟ್ಟು ಅಲ್ಲಿ ಶಾಸಕರಿಗೆ ಈ ಥರ ಕೊಡಬೇಕು ಅಂತ ಹೇಳಿ ಈಗಾಗಲೇ ತಗೊಂಡಿದ್ವಿ. ಕನಿಷ್ಠ ಈಗಾಗಲೇ 150ಕ್ಕೂ ಹೆಚ್ಚು ಶಾಸಕರು ನಿಮ್ಮ ಸಮುದಾಯವನ್ನು, ನಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ಬೋದು ಅನ್ನುವಂಥ ಪರವಾನಗಿ ಪತ್ರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ. ನಾವು ಕೂಡ ಸುಮ್ಮನೆ ಕೂತಿಲ್ಲ, ಇವೆಲ್ಲ ಕೆಲಸಗಳು ನಡೀತಾ ಇದೆ. ಒಂದಿಷ್ಟು ಸಮಯ ಬೇಕಿದೆ. ಆ ಕಾರಣಕ್ಕೆ ಇವತ್ತು ಏನು ನಮ್ಮ ರೋಣದ ಶಾಸಕರು ಕೊಟ್ಟಿದ್ದಾರೆ, ಅವ್ರಿಗೊಂದ್ಸರಿ ಜೋರಾಗಿ ಮತ್ತು ಇದಾದ ನಂತರ ಅವರಿಗೆ ಒಂದು ಕೃತಜ್ಞತಾ ಸಮಾರಂಭ ಅಂತ ಮಾಡಿ ಒಂದು ಅಭಿನಂದನೆ ಸಲ್ಲಿಸುವಂಥದ್ದು ಕೂಡ ಮಾಡೋಣ. ಇದ್ರ ಜೊತೆಗೆ ಗದಗ ಜಿಲ್ಲೆ ಮತ್ತು ಶಿರಹಟ್ಟಿ ತಾಲೂಕೇನಿದೆಯಲ್ಲ, ಅಲ್ಲಿ ಶಾಸಕರು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅಂತ ನಿಮ್ಮನ್ನು ಹೇಳ್ತಿದ್ದಾರೆ. ಆ ಶಾಸಕರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮೂಲಕ ಒಂದಷ್ಟು ಅಭಿನಂದನೆ ಸಲ್ಲಿಸೋಣ. ತುಂಬ ಧನ್ಯವಾದಗಳು. ಒಂಚೂರು ಈ ಕಡೆ ಬಾ. ನೋಡ್ರಿ ಈ ಕಡೆ, ನೋಡ್ರಿ ಈ ಕಡೆ. ಹಾಕ್ರಿ ಅಧ್ಯಕ್ಷರ ಮಾಲೆ ಹಾಕ್ರಿ. ಹಾಂ ಕೊಡ್ರಿ. ಹಾಂ ನೋಡ್ರಿ ಈ ಕಡೆ. ಎಲ್ಲ ಹಿರಿಯರಿಗೆ ಧನ್ಯವಾದಗಳು.
ಹಂಗೇರಿ ನಂದಾಯ್ತು ಅದೇ ರೀತಿ ನಮ್ಮ ಎಂ.ಎಂ. ದೇವ ಚಾನಲ್ನ ಸಂಯೋಜಕ ನಮ್ಮ ಈ ಪ್ರಸಾರ ಮಾಧ್ಯಮವನ್ನು ಆಧುನಿಕ ದೃಶ್ಯ ಮಾಧ್ಯಮದೊಳಗ ಯೂಟ್ಯೂಬ್ ಒಳಗ ರಾಜ್ಯಾದ್ಯಂತ ಈ ಕಾರ್ಯಕ್ರಮದ ಪ್ರಸಾರವನ್ನು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಕೇಂದ್ರೀಕರಿಸಿ ಅದನ್ನ ಸಾಮಾಜಿಕ ಜಾಲತಾಣದೊಳಗ ಸಮಾಜದ ಸಂಘಟನೆ ಕುರಿತು ಪ್ರಚಾರಕ್ಕಾಗಿ ಕೈಗೊಂಡಿರುವಂತಹ ಎಂ.ಎಂ. ದೇವ ಚಾನಲ್ನ ಸಂಯೋಜಕರಿಗೆ ನಮ್ಮ ಗದಗ ಜಿಲ್ಲಾ ಮಡವಾಳ ಸಮಾಜದಿಂದ ಗೌರವ ಸಮರ್ಪಣೆ ಪೂಜ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ. ಎಂ.ಎಂ. ದೇವ ಇರೋಣ ಚಾನಲ್ನ ಸಂಯೋಜಕರು ವೇದಿಕೆ ಅಂತ ಬರಬೇಕಂತ ಅವರಲ್ಲಿ ವಿನಂತಿ. ಒಂದೇ ನಿಮಿಷ ಚೂರು ಕವರ್ ಆಗಿಬಿಡ್ಲಿ. ಅಷ್ಟೇ ಇಟ್ಕೋಬೇಕು. ಈಗ ನೀ ಅಳ್ಳಾಡ್ಸಿದ್ರೆ ತಿರ್ಗುತ್ತೆ. ಏನು ಮಾಡ್ಬೇಡ. ನಮಗೂ ಬ್ಯಾಡ್ದಡಿ ಅಣ್ಣನ ಬೇಡ. ನೀ ನಮಸ್ಕಾರ ಮಾಡೋದು, ನೀ ಮಾಡೋಗ ನೀನು. ನಮ್ಮ ಗಜಗೂರು ಗ್ರಾಮದಿಂದ ಶ್ರೀಗಳಿಗೆ ₹2,001 ಭಕ್ತಿ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಗಜಗೂರು ಗ್ರಾಮದವರು ಬರೀ. ಹೋಗೋಣ ಅಲ್ಲಿ ನಮಸ್ಕಾರ ಮಾಡಿ ಪ್ರಸಾದ ಇಸ್ಕೋಬೋದು. ಕೊಡು ಇಲ್ಲಿ ಆಮೇಲೆ ಹೋಗ್ತೀನಿ. ಫಸ್ಟ್ ಅವ್ರು ಲಾಭ ನಿನ್ನ ಗಂಟೆ ಲಾಸ್ಟು. ನಿನ್ನಿಂದ ಹತ್ತೋಬೇಡ. ಈ ಕಡೆ ಬನ್ನಿ. ಇಲ್ಲಲ್ಲ ಅವ್ರು ಎಷ್ಟು ಜನ ಬರ್ತಾರೆ ನೋಡೋಣ. ನೀವು ಕ್ಯಾಮ್ರಾ ಕ್ಯಾಮ್ರಾಮನ್ ಅಣ್ಣ ಬಾಯ್ಲಿ ಇವ್ರದೊಂದು ಗುಂಪು ತೆಗಿಯ. ಇದು ಲೈವ್ ಕೊಟ್ಬಿಡ್ತೀನಿ ನೋಡಿ. ಇವತ್ತು ನೈಟು ಲೈವ್ ಕೊಟ್ಬಿಡ್ತೀನಿ. ಇವತ್ತು ನೈಟು ಲೈವ್ ಕೊಡ್ತೀನಿ ಅಂದ್ರೆ ಯಾರಿಗೆ ಅಂತ ಹೊಟ್ಟೆನ ಈಗ. ಹಾಂ 4 ಗಂಟೆ ಟ್ರೈನ್ ಗದಗು. ಮತ್ತೆ ಅಷ್ಟೊತ್ತಿಗೆ ತಾಸು ಆಯ್ತಷ್ಟೇ. ಎಷ್ಟು ಗಂಟೆ ಹೋಗ್ತೀವಿ? 12:30 ನೈಟು.
ಎಕ್ಸ್ಪ್ರೆಸ್ 9 ಅವರು ಯಾರು ತೆಗಿಕ್ ಮೇಡಮ್ ಯಾರು ತೆಗಿಬೇಕು ದೇವಾಚರಣೆಯ ಸಂಯೋಜಕರು ಈ ಕಾರ್ಯಕ್ರಮವನ್ನು ಬರದೇ ಆಗದವರು ಕೂಡ ಮನೆಯಲ್ಲಿ ನೋಡೋದಕ್ಕೂ ಈ ಕಾರ್ಯಕ್ರಮವನ್ನು ಅವರು ಆಯೋಜನೆ ಅದರೊಳಗೆ ಹಾಕಿರ್ತಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ಈ ಗದಗ ಜಿಲ್ಲಾ ಮಡಿವಾಳ ಸಮಾಜದ ವತಿಯಿಂದ ಪೂಜ್ಯರಿಂದ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಆಶೀರ್ವಾದ. ಮೊದಲವರಿಗೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ನಿಮಿತ್ತವಾಗಿ ಅವರು ಅವಾಗಲೇ ಹೇಳ್ತಿದ್ರು, ನಮ್ಮ ಮನೆ ಒಳಗೆ ನಾನು ನಮ್ಮ ತಾಯಿಯರು ನಮ್ಮ ಸಹೋದರ ಬಂದು ಈ ಎಲ್ಲ ಬಂಧುಗಳು ನಮ್ಮ ಕುಟುಂಬದ ಸದಸ್ಯರಿದ್ದಂಗ ಈ ಕುಟುಂಬಗಳು ನಾಮಕ ಅಂತ ಹೇಳಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರ್ತಾರೆ, ಅದರೊಳಗೆ ಪ್ರಸಾರ ಮಾಡ್ತಿರ್ತಾರೆ. ಅವರಿಗೆ ಈ ಕಾರ್ಯಕ್ರಮವಾಗಿ ಕುಟುಂಬದ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಸಾಕ್ಷಿಯಾಗಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ಪ್ರಸಾದವನ್ನು ಪಡೆದುಕೊಂಡು ಹೋಗಬೇಕಂತ ತಮ್ಮಲ್ಲಿ ಸಭೆಯ ಪ್ರಾರ್ಥನೆ.
ಬಸ್ ಇಲ್ಲಿ ಕಡಿಮೆ ಅಂತ ಬಂದು ಎಲ್ಲ ಮಂದಿ ಬಸ್ ಇಲ್ಲ ಬಾರ ಅಲ್ಲ ಕೇಳಿಲಿ ಇಲ್ಲ ಪರವಾಗಿಲ್ಲ ನೀವು ಹೋಗಿ ಅಲ್ಲ ಹೋಗಿ ಅವ್ರ ಜೊತೆ ಹೋಗಿ ಎಂದೆ ಇಲ್ಲ ನನಗೆ ಇಲ್ಲ 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 ಹಾಂ ಹಾಕ್ಸ್ಕೊಳ್ಳಿ ತೆಗೀರಿ ಆಮೇಲೆ ಉತ್ತಂತ್ರಿಗೆ ರೈಸ್ ಕೊಡಕ್ಕೆ ಈಗ ವರ್ಷ ಬಂದಿದ್ದರು ಬರ್ತಾರೆ ಅಲ್ಲೇನ ಈಗ ಮಂಡಕ್ಕಿ ಮಿರ್ಚಿ ಅದಾವಲ್ಲ ಇನ್ನ ನಾಲ್ಕು ರೇಡಿ ನೋಡು ಮಂಡಕ್ಕಿ ಮಿರ್ಚಿ ಅದಾವ ಇನ್ನ ಮುಂದೆ ಇಲ್ಲ ಅಣ್ಣ ಇವೆಲ್ಲ ಬೇಕು ನನಗೆ ಹೆಂಗೆ
ಎರಡು ಸಲ ಬರ್ತಲ್ಲ ಹಾಕಿ ಅದು ಏನು ಕೈಲಿ ಹಾಕ್ಬಿಡ ಅದ ಚಮಚಲ್ಲಿ ಹಾಕಿ ಮತ್ತೆ ಚಮಚ ಇದ್ದರೆ ಮಂಡಕ್ಕಿ ಮಿರ್ಚಿ ಹಾಂ ಹಾಂ